नमस्ते प्रियछात्राः। वयं सफलतया तस्य अवधिपरीक्षा यूनिट् टेस्ट् समाप्तं कृतवन्तः। सर्वे उत्तम अङ्कान् प्राप्तवन्तः इति चिन्तयामि। यतोहि यत्किमपि किञ्चित् सन्देहम् अस्ति चेत् पृच्छतु। पश्यतु, वयं परीक्षा कुर्मः किमर्थम्? अस्माकं कृते आवश्यकमस्ति भवद्भिः कियत्पर्यन्तम् अर्थम् अवगतम् इति। We are conducting test because we want to know how much you understood. अस्तु, तावदेव वयं परीक्षां कुर्मः। अतः यत्किमपि किञ्चित् अल्पम् अङ्कं प्राप्तं चेदपि चिन्ता मास्तु। पुनः एकवारं पठन्तु, सन्देहं पृच्छन्तु। अस्तु, पश्यतु, यदा वर्णविचारः वयम् अध्ययनं कृतवन्तः तदा अहम् उक्तवान्, एका भूमिका इति पाठः अस्ति, प्रथमं तदेव आगच्छति। परीक्षानिमित्तं तत् विहाय अन्यत् पाठं स्वीकृतवान्। अद्य तत् भूमिका पाठं स्वीकुर्मः। टुडे we will see about the भूमिका lesson. Okay? तत्र प्रथमं तत् दत्तमस्ति भूमिका इति विषये। संस्कृतसाहित्यम् अस्तु, यदा चिन्तयामः तदा वेदः प्रथमम् आगच्छति। तत् कन्नडभाषायां ते दत्तमस्ति, अनन्तरम् आङ्ग्लभाषायामपि विवरणं करोमि। एतत् किमर्थम् अध्ययनं करणीयम् इत्युक्ते, परीक्षासमये प्रश्नपत्रिकायां 5 अङ्काः, अत्र 5 अङ्कनिमित्तीकृत्य प्रश्नाः आगमिष्यन्ति। के प्रश्नाः तदपि अन्ते वयं चर्चां कुर्मः। अस्तु, ಸಂಸ್ಕೃತಸಾಹಿತ್ಯವು ವೇದ ಕಾಲದಿಂದ ಇಂದಿನವರೆಗೆ ಅವ್ಯಾಹತವಾಗಿ ಬರುತ್ತಿರುವ ಅನಂತ ಜ್ಞಾನ ಗಂಗಾ ಪ್ರವಾಹ. ವೇದದಲ್ಲಿ ತುಂಬ ಜ್ಞಾನ ಇದೆ. ಜಗತ್ತಿನ ಸಾಹಿತ್ಯ ಪರಂಪರೆಯಲ್ಲಿ ವೇದವಾಂಗ್ಮಯ ಉನ್ನತವಾದ ಸ್ಥಾನವಿದೆ. ವೇದಗಳು ವಿಶ್ವದ ಅತ್ಯಂತ ಪ್ರಾಚೀನ ಗ್ರಂಥ ಎಲ್ಲರಿಗೇ ತಿಳಿದಿರುವುದು. ಆರ್ಯರ ನಾಗರಿಕತೆ, ಸಭ್ಯತೆ, ಸಮಾಜ, ಧರ್ಮ ಇವುಗಳನ್ನು ತಿಳಿದುಕೊಳ್ಳಲು ಈ ಗ್ರಂಥಗಳು ಏಕಮಾತ್ರ ಸಾಧನ. ವೇದದ ಭಾಷೆಯು ಎಲ್ಲ ವಿಧದಿಂದಲೂ ಪ್ರಾಚೀನವಾಗಿದೆ. ಯಾವುದು ವೇದದಲ್ಲಿ ನಾವು ಲೇಟ್ ಲಕಾರ ಅಂತ ಒಂದು ಲಕಾರ, ಲಟ್ ಲಕಾರ ನಾವು ಲಕಾರವನ್ನು ತಿಳ್ಕೊಂಡಿದ್ದೇವೆ. ನಾವು ಸಂಸ್ಕೃತದಲ್ಲಿ ಮಾತನಾಡುವ ನಾವು ಲೇಟ್ ಲಕಾರ ಬಳಸುವುದಿಲ್ಲ, ಅದು ವೇದದಲ್ಲಿ ಮಾತ್ರ ಬರುವಂಥದ್ದು. ಅಂತಹ ವಿಶೇಷತೆಯನ್ನು ಹೊಂದಿರುವಂಥದ್ದು ಈ ವೇದಗಳು. ಭಾರತದ ಅತ್ಯಂತ ಪ್ರಾಚೀನವಾದ ಪೂಜನೀಯ ಧರ್ಮಗ್ರಂಥಗಳೇ ವೇದಗಳು. ಭಾರತದ ಹಿಂದಿನ ಮತ್ತು ಹಿಂದಿನ ಎಲ್ಲ ದಾರ್ಶನಿಕರು ವೇದಗಳನ್ನು ತಮ್ಮ ನಂಬಿಕೆಯ ಮೂಲವನ್ನಾಗಿ ಮತ್ತು ಪ್ರಮಾಣ ಗ್ರಂಥವನ್ನಾಗಿ ಸ್ವೀಕರಿಸಿದ್ದಾರೆ. ಎಲ್ಲದಕ್ಕೂ ಪ್ರಮಾಣ ವೇದದಲ್ಲಿ ಹೀಗೆ ಹೇಳಿದೆ, ಆದ್ದರಿಂದ ನಾವು ಹೀಗೆ ಮಾಡ್ತಾ ಇದ್ದೇವೆ. ವೇದದಲ್ಲಿ ಅದಕ್ಕೆ ವೈಜ್ಞಾನಿಕ ಕಾರಣವನ್ನು ನೀಡಿದೆ. ವೇದದಲ್ಲಿ ನಾವು ಕಾಣಬಹುದು ಕಾರಣ, ಅದನ್ನೆಲ್ಲ ಪ್ರಮಾಣ, ಪ್ರೂಫ್ ಅಂತ ತಗೊಂಡಿದ್ದಾರೆ. ಆದ್ದರಿಂದಲೇ ವೇದಗಳು ದೈವೀ ಸತ್ಯವನ್ನು ಪ್ರತಿಪಾದಿಸುತ್ತವೆ. ಅವು ನಿತ್ಯ, ಅವು ಯಾರಿಂದಲೂ ರಚಿತವಾದವಲ್ಲ. ವೇದ ರಚಿತವಾದ, ದಟ್ ಇಸ್ ನಾಟ್ ಕ್ರಿಯೇಟೆಡ್, ದಟ್ ಈಸ್ ರೆಕಾಗ್ನೈಸ್ಡ್. ಆಲ್ರೆಡಿ ವೇದ ವಾಸ್ ದೇರ್. ಆಫ್ಟರ್ ದ್ಯಾಟ್ ಸಮ್ ಸೀನ್ಸ್ ಋಷಿ ಮುನಿಗಳಿಂದ ಅದನ್ನು ಪುನಃ ಗ್ರಹಿಸಲ್ಪಟ್ಟದ್ದಾಗಿದೆ. ಆದ್ದರಿಂದಲೇ ಇದನ್ನು ಅಪೌರುಷೇಯ ಅಂತ ಕರೀತಾರೆ. ಪುರುಷನಿಂದ ನಿರ್ಮಿಸಿದಂಥದ್ದು ಅಲ್ಲ ಅಂತ ಅಪೌರುಷೇಯ. ಭಾರತದ ಸಕಲ ಕಾವ್ಯ, ಇತಿಹಾಸಾದಿ ಪರಂಪರೆಗಳಿಗೂ ಧರ್ಮಾದಿ ಚತುರ್ವಿಧ ಪುರುಷಾರ್ಥಗಳಿಗೂ ಮೂಲ ಉದ್ಗಮ ಸ್ಥಾನವೇ ವೇದ. ವೇದ ವಾಕ್ಯವೆಂದರೆ ಭಾರತೀಯ ಜನತೆಗೆ ಮಾರುಮಾತಿಲ್ಲದ ನಡೆಸಬೇಕಾದ್ದು ಎಂಬ ಗೌರವ ಭಾವನೆ ಇದೆ. ಕೆಲವೊಮ್ಮೆ ಹೇಳ್ತಾರೆ, ಇದು ವೇದವಾಕ್ಯ, ಇದನ್ನೆಲ್ಲರೂ ಪಾಲಿಸಲೇಬೇಕು. ಆದ್ದರಿಂದ ಶಾಸ್ತ್ರಕಾರರಿಗೆಲ್ಲ ಶ್ರುತಿ ಪ್ರಮಾಣವೆಂದು ವಿಷಯದಲ್ಲಿ ಐಕ್ಯಮತ್ಯ ಇದೆ. ಎಲ್ಲರೂ ಶಾಸ್ತ್ರಕಾರರು, ಯಾರೆಲ್ಲ ಶಾಸ್ತ್ರವನ್ನು ಬರಲಿಕ್ಕೆ ಹೊರಟಿದ್ದಾರೆ ಅವರೆಲ್ಲ ವೇದವನ್ನು ನಂಬಿದ್ದಾರೆ. ವೇದದ ಆಧಾರದ ಮೇಲೆ ಶಾಸ್ತ್ರವನ್ನು ಬರೆದಿದ್ದಾರೆ. ಅಗ್ರವಿಷಯ. ಈಗ ವೇದಾಂತ ಶಬ್ದ ಉತ್ಪತ್ತಿ ಹೇಗೆ, ಅದು ಹೇಗೆ ಶಬ್ದ ಬಂತು ನೋಡೋಣ. ವಿಧಿಜ್ಞಾನೆ ಅನ್ನುವಂಥ ಒಂದು ಭಾಗವಿದೆ.
ವಿಧ ಧಾತು. ಅದರಿಂದ ವೇದ ಅನ್ನುವಂತಹ ಶಬ್ದ ಬಂದಿದೆ. ಜ್ಞಾನ ಎಂದು ಈ ಪದದ ಅರ್ಥ. ಪ್ರತಿಯೊಂದು ಧಾತುವಿಗೂ ಒಂದು ಅರ್ಥ ಇದೆ. ಆದ್ದರಿಂದ ಈ ವಿಧ ಧಾತುವಿಗೆ ಅರ್ಥ ಜ್ಞಾನ ಅನ್ನುವಂಥದ್ದು. ಇವುಗಳಲ್ಲಿ ಭಾರತೀಯರ ವಿಶ್ವಾಸ ದೃಢವಾದ, ಅವರ ನಂಬಿಕೆ ಅಚಲ, ಶ್ರದ್ಧೆ ಅಪಾರ. ಭಾರತ ದೇಶದಲ್ಲಿ ಪ್ರಾಚೀನ ಋಷಿಗಳು ತಮ್ಮ ತಪಶಕ್ತಿಯಿಂದ ಕಂಡುಕೊಂಡಂತಹ ಅಪಾರವಾದ ಜ್ಞಾನ ರಾಶಿ, ಕಂಡುಕೊಂಡದ್ದು, ಅವರು ರಚಿಸಿದ್ದಲ್ಲ. ಈ ಜ್ಞಾನ ರಾಶಿಗೆ ಯಾವುದೇ ಕುಂದುಂಟಾಗದಂತೆ ವೇದ ಪರಂಪರೆಯನ್ನು ರಕ್ಷಿಸಿಕೊಂಡು ಬಂದಿರುವುದು ಭರತ ಭೂಮಿಯ ವೈಶಿಷ್ಟ್ಯ. ವಿಶ್ವದ ಇತಿಹಾಸವನ್ನು ಅಜ್ಞಾತವಾಗಿ ಕಾಲಗರ್ಭದಲ್ಲಿ ಇರುವಾಗಲೇ ಪರಮೋತ್ಕೃಷ್ಟವಾದ ಅಪರಿಮಿತ ಜ್ಞಾನ ರಾಶಿ ಎನಿಸಿರುವ ವೈದಿಕ ವಾಂಗ್ಮಯದ ಪವಿತ್ರವೂ ಪ್ರಭಾವಯುತವೂ ಆದ ವೇದ ಮಂತ್ರಗಳು ಮಂತ್ರದ್ರಷ್ಟಾರರಾದ ಋಷಿಮುನಿಗಳಿಗೆ ಸಾಕ್ಷಾತ್ಕೃತವಾದವು. ಮೊದಲು ವೇದರಾಶಿಯನ್ನು ಒಂದೇ ಆಗಿತ್ತು. ಇದು ನಿಮಗೆ ಕಥೆಯಲ್ಲಿ ಗೊತ್ತಿರುವಂತೆ ವೇದವ್ಯಾಸರದನ್ನು ವಿಭಾಗ ಮಾಡಿದ್ರು. ಯಜ್ಞಗಳಿಗೆ ಅನುಕೂಲವಾಗುವಂತೆ ಅಧ್ಯಯನದ ಸೌಲಭ್ಯಕ್ಕಾಗಿ ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ವ್ಯಾಸ ಮಹರ್ಷಿಗಳು ಇದನ್ನು 4 ವಿಭಾಗಗಳಾಗಿ ವಿಂಗಡಿಸಿದರು. ವ್ಯಸ್ಯತಿ ವೇದಾನಿತಿ ವ್ಯಾಸ, ವೇದಗಳನ್ನು ವಿಭಾಗಿಸುತ್ತಾರೆ ಅಂತ ಹೇಳಿ ವ್ಯಾಸ ಎಂಬ ಉತ್ಪತ್ತಿಯೇ ವ್ಯಾಸಪದ ಅರ್ಥವನ್ನು ತಿಳಿಸುತ್ತದೆ. ಇದರಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ ಚತುರ್ವೇದಗಳು ಪ್ರಸಿದ್ಧವಾದವು. ಸೋಯಮೇಕೋ ಯಥಾ ವೇದತಸ್ತೇನ ಪ್ರಕಾಶತಃ ಚತುರ್ಥತ ತಥೋ ಜಾತಂ ವೇದಪಾದಪಕಾರಣ. ಫುಲ್ ಎಲ್ಲ ವೇದಪಾದಪ ಕಾನನ ಅಂದರೆ ಅರಣ್ಯ. ವೇದ ಅಂದರೆ ದೊಡ್ಡ ಅರಣ್ಯ ಇದ್ದಾರೆ. ಅಲ್ಲಿ ತುಂಬ ಪಾದಪ ಅಂದರೆ ಅಲ್ಲಿ ಮಂತ್ರಗಳು, ಋಕ್ಕಗಳು ತುಂಬ ಇದೆ. ಅದನ್ನು ನಾವು ಚತುರ್ಧ 4 ವಿಭಾಗಗಳಾಗಿ ಮಾಡಿದ್ದು. ಯಾಕೆ ಅಂತ ಹೇಳಿದರೆ ಅಧ್ಯಯನಕ್ಕೆ ಸುಲಭ ಆಗಲಿಕ್ಕೋಸ್ಕರ, ಯಾಗ ಎಲ್ಲ ಮಾಡಿ ಸುಲಭ ಆಗಲಿಕ್ಕೋಸ್ಕರ. ಒಂದಾಗಿದ್ದ ವೇದವೆಂಬ ಮರವನ್ನು ವ್ಯಾಸ ಮಹರ್ಷಿಗಳನ್ನು 4 ವಿಭಾಗ ಮಾಡಿದ್ರು. ನಂತರ ವೇದ ವೃಕ್ಷಗಳ ಅರಣ್ಯವೇ ಬೆಳೆಯಿತು. ಇದು ಆ ಶ್ಲೋಕದ ಅರ್ಥ. ಋಗ್ವೇದವು ಛಂದೋಬದ್ಧವಾದ ಪ್ರಾರ್ಥನೆ, ವರ್ಣನೆಗಳಿಂದ ಕೂಡಿರುವ ಮಂತ್ರಭಾರ. ಯಜುರ್ವೇದದಲ್ಲಿ ಯಜ್ಞದ ಅನುಷ್ಠಾನಕ್ಕೆ, ಆಚರಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದೆ. ಗದ್ಯ ರೂಪದ ಮಂತ್ರಗಳನ್ನು ನಾವಿಲ್ಲಿ ಕಾಣು. ಋಗ್ವೇದದಲ್ಲಿ ಪದ್ಯ ರೂಪ ಇದ್ದರೆ ಯಜುರ್ವೇದದಲ್ಲಿ ಗದ್ಯ ರೂಪ, ಪ್ರೋಸ್. ಹಾಡುವುದಕ್ಕೆ ಅನುಗುಣವಾದ ಸ್ವರಗಳನ್ನು ಉಳ್ಳ ಮಂತ್ರರಾಶಿ ಸಾಮವೇದ. ಲೌಕಿಕ ಪ್ರಯೋಜನದ ಪ್ರಯೋಗಗಳನ್ನು ಒಳಗೊಂಡ ಮಂತ್ರಗಳನ್ನು ಹೊಂದಿರುವ ಭಾಗವೇ ಅಥರ್ವವೇದ. ವೇದಗಳಲ್ಲಿ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ಗಳೆಂಬ 4 ವಿಭಾಗಗಳನ್ನು ಕಾಣುತ್ತೇವೆ. ಪ್ರತಿಯೊಂದು ವೇದ, 4 ವೇದಗಳಲ್ಲಿ ಕೂಡ ಈ 4 ಅಂಶಗಳನ್ನು ನಾವು ಕಾಣ್ತೇವೆ. ಮಂತ್ರಗಳ ಸಮೂಹಕ್ಕೆ ಸಂಹಿತೆ ಎಂದು ಹೆಸರು. ಈಗ ವೇದ ಪಾರಾಯಣ, ವೇದ ಪಠಣ ಅದು ಎಲ್ಲಿಗೆ ಬರ್ತದೆ ಅಂತ ಹೇಳಿದರೆ ಈ ಸಂಹಿತೆ ಎನ್ನುವಂತಹ ಭಾಗದಲ್ಲಿ ಬರ್ತದೆ. ಈ ಮಂತ್ರಗಳ ವಿಸ್ತಾರವಾದ ವ್ಯಾಖ್ಯಾನವೇ ಬ್ರಾಹ್ಮಣ. ಯಜ್ಞ ಯಾಗಾದಿಗಳ ವಿಶೇಷಣ ವರ್ಣನೆ ಇವುಗಳ ಪ್ರಮುಖ ಉದ್ದೇಶ. ಸಾಧಾರಣವಾಗಿ ಸಮಾಜದಿಂದ ದೂರವಾಗಿ ಅರಣ್ಯಗಳಲ್ಲಿ ಅಧ್ಯಯನ ಮಾಡುವ ಯಜ್ಞಗಳ ಆಧ್ಯಾತ್ಮಿಕ ವಿವೇಚನೆಯನ್ನುಳ್ಳ ಗ್ರಂಥವಾಗುವು ಆರಣ್ಯಕಗಳೆನಿಸುತ್ತವೆ. ಉಪನಿಷತ್ಗಳು ಪ್ರತಿಪಾದ್ಯ ವಿಷಯ ಬ್ರಹ್ಮವಿದ್ಯೆ, ಇವು ವೇದಗಳ ಸಿದ್ಧಾಂತ ಭಾಗ. ಸಂಹಿತೆಗೆ ಬ್ರಾಹ್ಮಣಗಳಿಗೆ ಆರಣ್ಯಕಗಳು, ಆರಣ್ಯಗಳಿಗೆ ಉಪನಿಷತ್ಗಳು ಪೂರಕಾಂಶಗಳು. ಇವೆಲ್ಲವೂ ಒಟ್ಟುಗೂಡಿದಾಗ ವೇದ ಅನಿಸ್ತದೆ. ಪ್ರತಿಯೊಂದು ವೇದಗಳು, ಋಗ್ವೇದದಲ್ಲಿಯೂ ಈ 4 ಭಾಗ ಇದೆ, ಯಜುರ್ವೇದದಲ್ಲೂ ಹಾಗೆ, ಸಾಮವೇದದಲ್ಲೂ ಹಾಗೆ, ಅಥರ್ವವೇದದಲ್ಲೂ ಹಾಗೆ. ಇದು ಮೊದಲಿನ ಸಾಹಿತ್ಯ ಸಂಸ್ಕೃತದಲ್ಲಿ. ತದನಂತರದಲ್ಲಿ ಮುಂದೆ ಬರುವಂಥದ್ದು ಉಪನಿಷತ್ಗಳು. ವೇದವಾನ್ಮಯದ ಸಾರಭೂತವಾದಂತಹ ಸಿದ್ಧಾಂತ ಭಾಗಗಳೆಂದರೆ ಉಪನಿಷತ್ತುಗಳು. ಇವು ವೇದಗಳ ಕೊನೆಯ ಭಾಗವಾದ್ದರಿಂದ ಇವುಗಳಿಗೆ ವೇದಾಂತ ಅಂತ ಕರೀತಾರೆ. ನಾನು ಹೇಳಿದ ಹಾಗೆ ಪ್ರತಿಯೊಂದು ವೇದದಲ್ಲಿ 4 ಅಂಶ ಇದೆ. ಆ 4ನೇ ಅಂಶ ಉಪನಿಷತ್ತು ಅಂತ ಅದನ್ನು ಪ್ರತ್ಯೇಕವಾಗಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಇವುಗಳಿಗೆ ವೇದಾಂತ ಅಂತ ಅಂದರೆ ವೇದಗಳನ್ನೆಲ್ಲ ಅಧ್ಯಯನ ಅಂದರೆ ಮೊದಲಿದ್ದು ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಇದನ್ನು ಅಧ್ಯಯನ ಮಾಡಿದ ನಂತರ ಕೊನೆಗೆ ಉಪನಿಷತ್ತನ್ನು ಅಧ್ಯಯನ ಮಾಡಿ, ಆದ್ದರಿಂದ ವೇದಾಂತ ಅಂತ ಕರೀತೇವೆ. ಪ್ರಸ್ಥಾನತ್ರಯದಲ್ಲಿ ಇವುಗಳಿಗೆ ಶ್ರುತಿ ಪ್ರಸ್ಥಾನವೆಂಬ ಅಗ್ರಸ್ಥಾನ ಇದೆ. ಪ್ರಸ್ಥಾನತ್ರಯಗಳು ಅಂತ ಹೇಳ್ತಾರೆ. ಉಪನಿಷತ್, ಬ್ರಹ್ಮಸೂತ್ರ ಹಾಗೆ ಭಗವದ್ಗೀತೆ, ಈ 3 ಒಟ್ಟು ಸೇರಿದಾಗ ಪ್ರಸ್ಥಾನತ್ರಯಗಳು ಅಂತ ಕರೀತೇವೆ.
ಭಾರತೀಯ ಧರ್ಮ, ದರ್ಶನಗಳು, ತತ್ವಗಳು ಇವುಗಳೆಲ್ಲವುಗಳ ದೃಢವಾದ ತಾಯಿವೆಯು ಉಪನಿಷತ್ತುಗಳು. ಉಪನಿಷತ್ ಶಬ್ದ ಉಪ ನೀ ಇತಿ ಉಪಸರ್ಗದ್ವಯಪೂರ್ವಕ, ಎರಡು ಉಪಸರ್ಗ ಇದೆ ಆ ಶಬ್ದದಲ್ಲಿ. ವಿಶರಣ ವ್ಯವಸಾಧನಾರ್ಥಕ ಸದಧಾತು ಇದೆ. ಕ್ವಿಪು ಪ್ರತ್ಯಯ ಯೋಗ, ಕ್ವಿಪು ಪ್ರತ್ಯಯವನ್ನು ಸೇರಿಸಿದಾಗ ಉತ್ಪತ್ತಿಯಾಗುವ ನಿಷ್ಪನ್ನವಾಗುವುದೇ ಉಪನಿಷತ್ ಅನ್ನುವಂತಹ ಶಬ್ದ. ಬ್ರಹ್ಮವಿದ್ಯೆಯನ್ನು ಪ್ರತಿಪಾದಿಸುವ ಉಪನಿಷತ್ ಗ್ರಂಥಗಳು ಕೆಲವು ಗದ್ಯಾತ್ಮಕವಾಗಿರುತ್ತವೆ, ಕೆಲವು ಪದ್ಯಾತ್ಮಕ, ಕೆಲವು ಉಭಯ ರೂಪದಲ್ಲಿ ಇರ್ತವೆ. ಶಿಷ್ಯನು ಗುರುವಿನ ಸಮೀಪ ಕುಳಿತು ಪಡೆಯುವ ರಹಸ್ಯಮಯವಾದ ವಿದ್ಯೆ ಉಪನಿಷತ್ತು ಅಂತ ಇದೆ. ಇವುಗಳು ಭಾರತೀಯ ದರ್ಶನಶಾಸ್ತ್ರದ ದೈವೀ ಪ್ರಮಾಣದ ರತ್ನಗಳು. ಭಾರತೀಯ ದರ್ಶನ ಹಾಗೂ ಧರ್ಮ ಸಿದ್ಧಾಂತಗಳ ಮೂಲವೇ ಉಪನಿಷತ್ತುಗಳು. ಪರಮಾತ್ಮ ತತ್ವವೇ ಉಪನಿಷತ್ತುಗಳ ಪ್ರಮುಖ ವಿಷಯ. ಕೆಲವು ಉಪನಿಷತ್ತುಗಳ ಭಾಗಗಳೆಲ್ಲವೂ ವಿಶ್ವವಾಂಗ್ಮಯದಲ್ಲಿಯೇ ಅತ್ಯುತ್ತಮ ಭಾಗವೆನಿಸಿದೆ. ಉಪನಿಷತ್ತಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ತತ್ವವೇ ಉಪನಿಷತ್ತುಗಳ ಪ್ರಮುಖ ವಿಷಯ. ನಾವು ಪ್ರಥಮ ಪಾಠದಲ್ಲಿ ನೋಡಿದ್ದೇವೆ, ದ್ವೇ ವಿದ್ಯೆ, ಪರ ಅಪರ. ಅಲ್ಲಿ ಪರ ಅಂತ ಹೇಳಿದ್ರೆ ದೇವರಿಗೆ ಸಂಬಂಧಪಟ್ಟದ್ದೇ ವಿಷಯಗಳಿರುವಂಥದ್ದು. ಅಲ್ಲಿಗೆ ಈ ಉಪನಿಷತ್ತುಗಳನ್ನು ಸೇರ್ತವೆ. ಅಲ್ಲಿ ಆ ಪರಮಾತ್ಮನ ತತ್ವವನ್ನೇ ವಿವರಿಸ್ತಾ ಇದ್ದಾರೆ. ತದನಂತರ ಮಾನವನು ಅವಶ್ಯಕವಾಗಿ ಅನುಸರಿಸಬೇಕಾದಂತಹ ಜೀವನ ಮೌಲ್ಯಗಳನ್ನು ಇಲ್ಲಿ ನಾವು ಕಾಣಬಹುದು. ಯಜ್ಞ, ತಪಸ್ಸು, ದಾನ ಇವುಗಳ ಮಹತ್ವವನ್ನು ಹೇಳುವುದರೊಂದಿಗೆ ಇಂದ್ರಿಯ ನಿಗ್ರಹ, ಅಹಿಂಸೆ, ಸತ್ಯವಚನ, ಧರ್ಮಶ್ರದ್ಧೆ, ಜ್ಞಾನೋತ್ಸಾಹ ಇವುಗಳೆಲ್ಲ ಮನುಷ್ಯನು ಆಚರಿಸಬೇಕಾದ ಆದರ್ಶಗಳೆಂದು ಸಾರುತ್ತವೆ. ಉಪನಿಷತ್ಗಳಲ್ಲಿ ಬರುವ ವಿಚಾರ ಸತ್ಯಾನ್ವೇಷಣೆ, ಭಗವದ್ ಉಪಾಸನೆ, ಭಗವಂತನಲ್ಲಿ ಭಕ್ತಿ ಇವುಗಳನ್ನು ಮೋಕ್ಷೋಪಾಯವೆಂದು ಹೇಳಿದೆ. ಮೋಕ್ಷ ಅಂತ ಹೇಳಿದ್ರೆ ಅಲ್ಟಿಮೇಟ್ ಟ್ರೂತ್, ಒಂದು ಸಾಕ್ಷಾತ್ಕಾರ ದೇವರು. ಅದಕ್ಕೆ ಏನು ಮಾಡಬೇಕು? ಸತ್ಯಾನ್ವೇಷಣೆ ಮಾಡಬೇಕು, ಭಗವಂತನ ಉಪಾಸನೆ ಮಾಡಬೇಕು, ಭಗವಂತನಲ್ಲಿ ಭಕ್ತಿ ಇಡಬೇಕು. ಇದೆಲ್ಲ ಮಾಡಿದಾಗ ಆಗ್ತದೆ. ಇಂತಹ ವೇದಗಳಿಗೆ ಪ್ರಮುಖವಾದ್ದು ಕೊನೆಗೆ ಬರುವಂಥದ್ದು ಉಪನಿಷತ್ತು. ಈ ಉಪನಿಷತ್ತು ಅಂತರ ಎಲ್ಲ ಭಾಗಗಳು ವೇದಗಳಿಗೆ, ಟೋಟಲ್ ವೇದಗಳಿಗೆ ಅಂಗಗಳನ್ನು ಹೇಳ್ತಾರೆ. ಅಂಗಗಳನ್ನು ಹೇಳಿದರೆ ಸಪೋರ್ಟಿಂಗ್ ಪಾರ್ಟ್ಸ್, ಅಂದರೆ ತುಂಬ ಬಲವನ್ನು ಕೊಡುವಂತಹ ಅಂಶಗಳು. ಅಂದರೆ ನಾವು ವೇದವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಮೊದಲಿಗೆ ಈ ಅಂಗಗಳನ್ನು ಅಧ್ಯಯನ ಮಾಡಬೇಕು. ತದನಂತರದಲ್ಲಿ ವೇದವನ್ನು ಅಧ್ಯಯನ ಮಾಡಿದರೆ ಸಂಪೂರ್ಣವಾಗಿ ನಮಗೆ ಅರ್ಥ ಆಗ್ತದೆ ಅನ್ನುವಂಥದ್ದು. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಶಿಕ್ಷಾ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ಕಲ್ಪಶ್ಚೇ ಷಡಂಗಾನಿ ವಿದಸ್ಯಾವ ಮನೀಷಃ. ವಿದ್ವಾಂಸರೆಲ್ಲ 6 ಅಂಗಗಳಿವೆ ಅಂತ ಹೇಳ್ತಾರೆ. ಯಾವುದಿಲ್ಲ ಅಂತ ಹೇಳಿದರೆ ಶಿಕ್ಷಾ, ವ್ಯಾಕರಣ, ಛಂದಸ್, ನಿರುಕ್ತ, ಜ್ಯೋತಿಷ, ಕಲ್ಪ ಎಂಬುದಾಗಿ ವೇದ ಮಂತ್ರಗಳ ವರ್ಣ, ಸ್ವರ, ಉಚ್ಚಾರಣೆಯ ಕ್ರಮಗಳನ್ನು ವಿವರಿಸುವ ಶಾಸ್ತ್ರ ಶಿಕ್ಷಾಶಾಸ್ತ್ರವಾಗಿದೆ. ಈ 6 ಅಂಗಗಳನ್ನು ಶಾಸ್ತ್ರ ಅಂತ ಹೇಳುವುದು ಉಂಟು. ಶಿಕ್ಷಾಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ಛಂದಶಾಸ್ತ್ರ. ಹಾಗೆ ವೇದಗಳ ಅರ್ಥವನ್ನು ತಿಳಿಸುವುದು ಮತ್ತು ವೇದಾರ್ಥಗಳನ್ನು ರಕ್ಷಿಸುವುದೇ ವ್ಯಾಕರಣ ಶಾಸ್ತ್ರ. ಅಕ್ಷರ ಅಥವಾ ವ್ಯಾಕರಣ ಅಂಗ. ಅಕ್ಷರ ಪರಿಮಾಣವನ್ನು ಛಂದಸ್ಸು ಎನ್ನಲಾಗುವುದು. ಇದೇ ಛಂದಶಾಸ್ತ್ರ ಅಥವಾ ಛಂದಸ್ಸು ಎನ್ನುವಂತಹ ಅಂಗ. ವೇದಗಳ ಸಂಹಿತೆಗಳು ರಚಿತವಾಗಿ 100 ವರ್ಷಗಳು ಉರುಳಿದಾಗ ಅದರ ಭಾಷೆಯ ಅನೇಕ ಪದಗಳು ಜಾರಿಯಲ್ಲಿ ಇಲ್ಲದೆ ಜನರಿಗೆ ಅಪರಿಚಿತವಾಗಿದೆ. ಅವುಗಳ ವಿವರಣೆಯನ್ನು ನೀಡುವಂಥದ್ದೇ ನಿರುಕ್ತ ಶಾಸ್ತ್ರ ಅಥವಾ ನಿರುಕ್ತ ಅನ್ನುವಂತಹ ಅಂಗ. ಜ್ಯೋತಿಷಾಸ್ತ್ರವು ಗಣಿತದ ನೆರವಿನಿಂದ ಆಕಾಶ ಕಾಯಗಳ, ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಇವುಗಳ ಸ್ಥಾನ ಚಲನಗಳನ್ನು ವೀಕ್ಷಿಸಿ ಅವುಗಳ ಬಗ್ಗೆ ಖಚಿತವಾದ ಜ್ಞಾನವನ್ನು ಕೊಡುವುದೇ ಜ್ಯೋತಿಷಶಾಸ್ತ್ರ. ಜ್ಯೋತಿಷ ಅನ್ನುವಂತಹ ಅಂಗ. ಈ ಎಲ್ಲ ಅಂಗಗಳಿಗೆ ಮೂಲ ಸ್ರೋತು ಅಂದರೆ ಮೇನ್ ರಿಸೋರ್ಸ್ ಅದು ವೇದವೇ ಆಗಿದೆ. ವೇದದ ಕೆಲವು ಭಾಗಗಳನ್ನೇ ತೆಗೆದುಕೊಂಡು ಮೊದಲಿಗೆ ಈ ಅಂಗಗಳನ್ನು ನಾವು ಅಧ್ಯಯನ ಮಾಡಬೇಕು. ತದನಂತರದಲ್ಲಿ ಸಂಪೂರ್ಣ ವೇದ ಭಾಗವನ್ನು ನಾವು ನೋಡಿದಾಗ ಸಂಪೂರ್ಣವಾಗಿ ನಮಗೆ ಅರ್ಥ ಆಗ್ತದೆ ಅನ್ನುವಂಥದ್ದು. ನಂತರ ಬರುವಂಥದ್ದೇ ಪುರಾಣಗಳು ಅನ್ನುವಂಥದ್ದು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಭೂಮಿ ಹೇಳಿರುತ್ತೆ. ಏನು ಹೇಳ್ತಾ ಇದ್ದಾರೆ? ಇತಿಹಾಸ ಪುರಾಣಗಳಿಂದ ವೇದಾರ್ಥವನ್ನು ತಿಳಿಯಬೇಕು ಅನ್ನುವಂತಹ ಒಂದು ಪ್ರಸಿದ್ಧ ವಾಕ್ಯ ಇದೆ. ಭಾರತೀಯ ಸಾಹಿತ್ಯದಲ್ಲಿ ಪುರಾಣಗಳಿಗೆ ವಿಶೇಷವಾದ ಮಹತ್ವವಿದೆ. ಪುರಾಣ ಶಬ್ದದ ಅರ್ಥ ಪುರಾತನ ಎನ್ನುವುದು. ಒಟ್ಟು 18 ಪುರಾಣಗಳು ಪ್ರಚಲಿತದಲ್ಲಿ.
ಈ 18 ಪುರಾಣಗಳ ಹೆಸರನ್ನು ನೆನಪಿಡಲಿಕ್ಕೆ ನನಗೊಂದು ಸುಲಭ ಉಪಾಯವನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ. ಏನು ನೋಡ್ತೇವೆ? ಮಾ ಮಾ ಅಂತ ನಾವು ನೋಡ್ತೇವೆ. ಮಾ 2 ಬಂತು. ಭವಿಷ್ಯ ಪುರಾಣ, ಭಾಗವತ ಪುರಾಣ, ಭ ಭ 2 ಬಂತು. ಮೊದಲನೇ ಅಕ್ಷರವನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳೋಣ. ನಂತರದಲ್ಲಿ ಬ್ರಹ್ಮ ಪುರಾಣ, ಬ್ರಹ್ಮ ವೈತರ್ಕ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಾಬ್ರ ಅಂತ 3 ಬಂತು. ವಾಮನ ಪುರಾಣ, ವರಾಹ ಪುರಾಣ, ವಾಯು ಪುರಾಣ 3 ಬಂತು. ವಿಷ್ಣು ಪುರಾಣ, ಅಗ್ನಿ ಪುರಾಣ, ನಾರದ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಸ್ಕಂದ ಪುರಾಣ. ಈ ರೀತಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಒಂದು ಶ್ಲೋಕವನ್ನು ಹೇಳ್ತಾರೆ. ಮದ್ವಯಂ ನಾವು ಮೊದಲು ನೋಡಿದ್ವಿ 2, ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ. ಭದ್ವಯಂ ಭವಿಷ್ಯ ಪುರಾಣ, ಭಾಗವತ ಪುರಾಣ. ಬ್ರತ್ರಯಂ ಬ್ರಹ್ಮ ಪುರಾಣ, ಬ್ರಹ್ಮವೈತರ್ಕ, ಬ್ರಹ್ಮಾಂಡ. ಬ್ರತ್ರಯಂ ವಾ. ಚತುಷ್ಟಯಂ ವಾ ಅಂತ ಹೇಳಿದ್ರೆ ಚತುಷ್ಟಯ 4. ಯಾವೆಲ್ಲ? ವಾಮನ, ವರಾಹ, ವಾಯು. ಅದ ನಂತರ ಇನ್ನೊಂದು ಯಾವುದು? ವಾ ಚತುಷ್ಟಯಂ. ಎಲ್ಲಿಗೆ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ವಾಮನ, ವರಾಹ, ವಾಯು, ವಿಷ್ಣು. ಈ ಬೀಸ ವಾವ ವಿವಿ ವಾ ಅಂತ ಹೇಳಿದ್ರೆ ಎಲ್ಲ ಉಳಿತಾಕ್ಷರಗಳು ತಗೊಳ್ಳಿ. ನಂತರ ಆ ನ ಪ ಲಿಂಗ ತು, ಆ ನ ಪ ಲಿಂಗ ತು, ಸ್ಕ. ಹೀಗೆ ಪುರಾಣಗಳನ್ನು ನೆನಪಿಕೊಳ್ಳಿಕ್ಕೆ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ತುಂಬ ಪ್ರಸಿದ್ಧವಾಗಿದೆ. ತದನಂತರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪುರಾಣಗಳ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಸರ್ಗ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂ ಚೈವ ಪುರಾಣಂ ಪಂಚಲಕ್ಷಣಂ. 5 ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಏನು? ಸೃಷ್ಟಿಯ ವಿಸ್ತಾರ, ಲಯ, ಪುನಃ ಸೃಷ್ಟಿ, ಯಾವ ಮನುವಿನ ಕಾಲದಲ್ಲಿ ಯಾರು ಇದ್ದರು, ಆ ಕಾಲದ ಮುಖ್ಯ ಘಟನೆಗಳು, ವರ್ಣನೆಗಳು, ರಾಜವಂಶಗಳ ವರ್ಣನೆಗಳನ್ನು ಪುರಾಣಗಳಲ್ಲಿ ಕಾಣುವುದು. ಪುರಾಣಗಳ ವರ್ಣನಾ ಶೈಲಿ ಅದರ ಮತ್ತೊಂದು ವಿಶೇಷ. ಈ ಪುರಾಣಗಳಲ್ಲಿ ಸರ್ಗ, ಪ್ರತಿಸರ್ಗ, ಚಾಪ್ಟರ್, ಸಬ್ ಚಾಪ್ಟರ್ ಹಾಗೆಲ್ಲ ಬರ್ತದೆ. ವಂಶೋ ಮನ್ವಂತರಾಣಿ, ಈ ಮನ್ವಂತರ ಯಾವ ಮನು ಅದೆಲ್ಲ ಈ ಪುರಾಣಗಳಲ್ಲಿ ವಿವರಿಸಿದ್ದಾರೆ. ವಂಶಾನುಚರಿತಂ ಚೈವ, ಅದನ್ನು ಅನುಸರಿಸ್ತಾ ಇರುವವರು ಅಂತ. ಇದೆಲ್ಲ ಪುರಾಣಗಳ 5 ಲಕ್ಷಣಗಳು. ಅನೇಕ ದೃಷ್ಟಿಗಳಲ್ಲಿ ಪುರಾಣಗಳು ಹೆಚ್ಚು ಮಹತ್ವಪೂರ್ಣ ಎನಿಸುತ್ತವೆ. ಇಲ್ಲಿ ವೇದವಿಹಿತವಾದ ಧರ್ಮವನ್ನು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ವರ್ಣಿಸಲಾಗಿದೆ. ವೇದಗಳ ಭಾಷೆಯು ಜನಸಾಮಾನ್ಯರಿಗೆ ಅರ್ಥ ಆಗದೇ ಇದ್ದಾಗ ಏನಾಗ್ತದೆ? ಅದರ ತತ್ವಗಳು ಪುರಾಣಗಳ ರೂಪದಲ್ಲಿ, ಕಥೆಗಳ ರೂಪದಲ್ಲಿ ರಚಿತವಾಗುತ್ತವೆ. ಪುರಾಣಗಳು ನಮಗೆ ಆ ಸಮಯದ ಭಾರತೀಯ ಸಮಾಜದ ಪರಿಚಯವನ್ನು ಮಾಡಿಕೊಡುತ್ತದೆ. ಪ್ರಾಚೀನ ಇತಿಹಾಸವು ಪುರಾಣಗಳಲ್ಲಿ ಪ್ರಾಮಾಣಿಕ ರೂಪದಲ್ಲಿ ಇದೆ. ನಂತರ ನಮಗೆಲ್ಲ ತಿಳಿದಿರುವಂತೆ ರಾಮಾಯಣ ಮಹಾಭಾರತ ವಿಶ್ವ ಸಾಹಿತ್ಯದ ಶ್ರೇಷ್ಠ ಕೃತಿಗಳ ಅಗ್ರತಾಂಬೂಲಕ್ಕೆ ಅರ್ಹವೆನಿಸಿದ ಆದಿಕಾವ್ಯ ಮತ್ತು ತುಂಬಾ ಆದಿಕಾವ್ಯ ಮತ್ತು ಶ್ರೀಮದ್ ರಾಮಾಯಣ ಎಂಬ ಪ್ರಸಿದ್ಧವಾದ ಕೃತಿ ವಾಲ್ಮೀಕಿ ರಾಮಾಯಣ. ಸಂಸ್ಕೃತ ಕಾವ್ಯ ನದಿಗೆ ರಾಮಾಯಣವೇ ಮೂಲ ಮಹಾನ್. ಅಂದರೆ ಮೊದಲಿಗೆ ಪದ್ಯ ರೂಪದಲ್ಲಿ ಬಂದದ್ದು ಈ ರಾಮಾಯಣ. ಈಗ ನಾವು ಏನು ಶ್ಲೋಕ ನಾವು ನೋಡ್ತೇವೆ ಅದು ರಾಮಾಯಣದ ನಂತರ ಸೃಷ್ಟಿಯಾದ. ರಾಮಾಯಣದ ಮೊದಲು ಯಾವುದೇ ಶ್ಲೋಕಗಳಿರಲಿಲ್ಲ, ಎಲ್ಲ ಋಕ್ಗಳಿದ್ದವು. ಋಕ್ ಅಂತ ಹೇಳಿದರೆ ವೇದ ಭಾಗಗಳಿದ್ದವು. ತದನಂತರದಲ್ಲಿ ಎಲ್ಲ ಶ್ಲೋಕಗಳು ಮೂಡಿ ಬಂತು ಅಂತ ಹೇಳ್ತಾರೆ. ಹಾಗಾದರೆ ಪುರಾಣದಲ್ಲಿ ಶ್ಲೋಕಗಳುಂಟಲ್ವಾ? ಹೌದು. ಅದು ಯಾವಾಗನ್ನು ರಚಿಸಿದ್ದು? ಅದು ಮಹಾಭಾರತ ಕಾಲದಲ್ಲಿ ವೇದವ್ಯಾಸ ಮಹಾನ್ ಪುರಾಣಗಳನ್ನೆಲ್ಲ ರಚಿಸಿದ್ದು. ತದನಂತರದಲ್ಲಿ ಏನಾಯಿತು? ವಾಲ್ಮೀಕಿ ಗಿರಿಯಿಂದ ಪ್ರಭವಿಸಿ ಸಾವಿರಾರು ಕವಿಗಳ ಪ್ರತಿಭೆಗೆ ಸ್ಫೂರ್ತಿದಾಯಿನಿಯಾಗಿ ಅನಂತ ಕಾಲದಿಂದ ಭರತ ಭೂಮಿಯನ್ನು ಪಾವನಗೊಳಿಸುತ್ತಿರುವ ಪುಣ್ಯ ಗಂಗೆ ರಾಮಾಯಣ. ಈ ಕಾವ್ಯದಲ್ಲಿ ಬಾಲ, ಅಯೋಧ್ಯ, ಅರಣ್ಯ, ಕಿಷ್ಕಿಂಧ, ಸುಂದರ, ಯುದ್ಧ, ಉತ್ತರಕಾಂಡಗಳೆಂದು 7 ಕಾಂಡಗಳಿವೆ. ಈ ಆದಿಕಾವ್ಯವನ್ನು ಚತುರ್ವಿಂಶತಿ ಸಹಸ್ರೀ ಸಂಹಿತಾ ಅಂತ ಕರೀತಾರೆ. ಸಂಹಿತೆಗೆ ಹೋಲಿಸಿದ್ದಾರೆ, ವೇದಕ್ಕೆ ಹೋಲಿಸಿದ್ದಾರೆ. ಪ್ರಸಿದ್ಧ ಗಾಯತ್ರಿ ಮಂತ್ರದ ಅಕ್ಷರಗಳಲ್ಲಿರುವ ಸಂಖ್ಯೆ ಸಹಸ್ರಗಣವಾಗಿದೆ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳಿದ್ದರೆ ಈ ರಾಮಾಯಣದಲ್ಲಿ 24,000 ಶ್ಲೋಕಗಳಿವೆ. ಇಲ್ಲಿ ರಾಮನು ಮಾತಾಪಿತ ಭಕ್ತನು, ಬಂಧುನಿಷ್ಠೆ, ಶರಣಾಗತವತ್ಸನು, ಸತ್ಯವಾದಿಯು, ಮಹಾವೀರನು, ನೀನ ರಕ್ಷಕನು, ಧರ್ಮಪಾಲಕನು, ಇಂತಹ ಅನೇಕ ಗುಣಗಳು ನಾವು ಸ್ವಲ್ಪ ನೋಡಿದ್ದೇವೆ. 2ನೇ ಪಾಠದಲ್ಲಿ ನೋಡಿದ್ದೇವೆ ರಾಮನ ಗುಣಗಳು. ಅದನ್ನು ನಾವು ಇಲ್ಲಿ ನೋಡಬಹುದು. ಮೊದಲಾದ ವಿಷಯಗಳನ್ನು ನಿರೂಪಿಸಲಾಗಿದೆ.
ಹೀಗೆ ಉತ್ತಮ ಆದರ್ಶಗಳು, ಉಜ್ವಲ ಧರ್ಮವನ್ನು ಸುಂದರವಾಗಿ ಹೃದಯ ಸ್ಪರ್ಶವಾಗಿ ತೋರಿಸಿಕೊಡುವ ಮತ್ತೊಂದು ಕಾವ್ಯ ಭಾರತದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ನಂತರ ಬರುವಂಥದ್ದು ಮಹಾಭಾರತ. ಮಹಾಭಾರತದಲ್ಲಿ ಏನಿದೆ? ಮಹಾಭಾರತದಲ್ಲಿ ಐತಿಹಾಸಿಕ ಮಹಾಕಾವ್ಯ, ಇತಿಹಾಸಕ್ಕೆ ಸಂಬಂಧಪಟ್ಟಿದೆ. ವ್ಯಾಸ ಮಹರ್ಷಿ ವಿರಚಿತ ಮಹಾಭಾರತವು ಭಾರತೀಯರಿಗೆ ಪ್ರಿಯವೂ ಪೂಜ್ಯವೂ ಆಗಿದೆ. ಕವಿಗಳ ಸ್ಫೂರ್ತಿಗೆ ಉಗಮಸ್ಥಾನ. ಇದು ಭಾರತ ಖಂಡದ ಅಮೂಲ್ಯ ಆಸ್ತಿ. ಗಾತ್ರದಿಂದಲೂ ಗುಣದಿಂದಲೂ ಬಹುದೊಡ್ಡ ಗ್ರಂಥ. ರಾಮಾಯಣಕ್ಕೆ ಹೋಲಿಸಿದರೆ ಈ ಮಹಾಭಾರತ ಸ್ವಲ್ಪ ದೊಡ್ಡ ಗ್ರಂಥ. ಯಾಕೆ? ಇದರಲ್ಲಿ 1,00,000 ಶ್ಲೋಕಗಳಿವೆ. ಭಾರತ ಪಂಚಮೋ ವೇದ ಎಂದು ವೇದಗಳ ಸಾಮಾನ್ಯವನ್ನು ತೋರಿಸ್ತಾ ಇದ್ದಾರೆ. ಭಾರತವನ್ನು ಆದಿಪರ್ವ, ಸಭಾಪರ್ವ ಮೊದಲಾದ 18 ಪರ್ವಗಳಿಂದ ವಿಂಗಡಿಸಲಾಗಿದೆ. 1,00,000 ಶತಸಹಸ್ರ ಸಂಹಿತಾ ಎಂದೇ ಹೆಸರು. ಹಾಗೆ ಶತಸಹಸ್ರ 1,00,000 ಶ್ಲೋಕಗಳಿವೆ. ಮಹಾಭಾರತದ ಕರ್ತೃ ವೇದವ್ಯಾಸ, ಶಕ್ತಿಯ ಪೌತ್ರ, ಪರಾಶರದ ಪುತ್ರ. ಅವರು ಬ್ರಹ್ಮರ್ಷಿಗಳು, ಕವಿಗಳು. ಮಹಾಭಾರತವು ರಾಷ್ಟ್ರೀಯ ಕಾವ್ಯ. ವ್ಯಾಸ ಮಹರ್ಷಿಗಳು ಮಹಾಭಾರತದ ಪ್ರಣೇತರಷ್ಟೇ ಅಲ್ಲದೆ ಆ ಕಥೆಯ ಗಣ್ಯ ಪಾತ್ರವೂ ಸಹ ಆಗಿದ್ದಾರೆ. ಹೇಗೆ ಅಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿ ಅಲ್ಲೊಂದು ಸ್ಟೋರಿಯಲ್ಲಿ ಮಧ್ಯದಲ್ಲಿ ಬರ್ತಾರೆ, ಹಾಗೆ ಇಲ್ಲಿ ವೇದವ್ಯಾಸರು ಕೂಡ ಮಧ್ಯದಲ್ಲಿ ಬರ್ತಾರೆ ಈ ಸ್ಟೋರಿಯ ಮಧ್ಯದಲ್ಲಿ. ಸತ್ಯವತಿ, ಪರಾಶರ ಪುತ್ರಾದಿಗಳು ಕೃಷ್ಣದ್ವೈಪಾಯನ ಎಂಬ ಅಪರ ನಾಮವನ್ನು ಪಡೆದಿರುತ್ತಾರೆ. ವೇದಗಳನ್ನು ವಿಭಜಿಸಿದ ಕಾರಣಕ್ಕಾಗಿ ವೇದವ್ಯಾಸ. 18 ಪುರಾಣಗಳು, ಬ್ರಹ್ಮಸೂತ್ರಗಳು ವ್ಯಾಸರ ಕೃತಿಗಳೆಂದೇ ಪರಿಗಣಿಸಲ್ಪಟ್ಟಿವೆ. ಮಹಾಭಾರತವು ಜಯ, ಭಾರತ ಸಂಹಿತ, ಮಹಾಭಾರತ 3 ಹಂತಗಳಲ್ಲಿ ವಿಕಾಸ ಆಗಿದೆ ಎಂದು ವಿದ್ವಾಂಸರ ಅಭಿಮತ. ಮಹಾಭಾರತವು ಏನಾಗ್ತಾ ಇದೆ? ಮಹಾಭಾರತವು ವೇದದಂತೆ ಧರ್ಮ ಪ್ರಧಾನ. ವೇದದಲ್ಲಿ ಎಲ್ಲವೂ ಧರ್ಮ ಅಂದರೆ ಗುಡ್ ಪಾತ್, ಒಳ್ಳೆಯ ದಾರಿ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇದೆ ಅಲ್ಲಿ ಜಯ ಇದೆ ಎನ್ನುವುದು ಮೂಲ ಮಂತ್ರ. ಇದರಲ್ಲಿ 100 ಕಥೆಗಳು, 1000 ಉಪ ವ್ಯಾಖ್ಯಾನ. ಇಲ್ಲಿನ ವಸ್ತು ವೈಚಿತ್ರ್ಯ, ಪಾತ್ರವೈವಿಧ್ಯ, ಭಾವಸಂಪತ್ತು, ರಸಪ್ರವಾಹ, ಜೀವನ ವಿಮರ್ಶೆ ಮಹಾಭಾರತವನ್ನು ಪರಮಪೂಜ್ಯ ಕಾವ್ಯವಾಗಿದೆ. ಭಾರತ ಚೇಕ್ಷುದಂಡಚ್ಚ ಪ್ರತಿಪರ್ವದ ಸೋಪದಂ ಯದಿ ಹಾಸ್ತಿ ತದನ್ನತ್ರ ಎನ್ನೇ ಹಾಸ್ತಿ ನದತ್ವಚಿತ. ಏನು ಹೇಳ್ತಾ ಇದ್ದಾರೆ? ಭಾರತಂ ಚ ಇಕ್ಷುದಂಡಂ. ಇಕ್ಷುದಂಡಂ ಅಂತ ಹೇಳಿದ್ರೆ ಒಂದು ಕಬ್ಬು ಇದ್ದ ಹಾಗೆ. ಕಬ್ಬಿನಲ್ಲಿ ಅವನಿಗೆ ಎಷ್ಟು ರಸ ತಗೊಳ್ತೇವೆ ಅಷ್ಟು ಸಿಹಿ ಬಂದೇ ಬರ್ತದೆ. ಹಾಗೆಯೇ ಯದಿ ಹಾಸ್ತಿ ತನ್ಯತ್ರ ಎನ್ನೇ ಹಾಸ್ತಿ ನದತ್ವಚಿತ. ಇಲ್ಲಿ ಏನಿದೆ ಅದೇ ಎಲ್ಲ ಕಡೆ, ಬೇರೆ ಕಡೆ ಯಾವುದಿಲ್ಲ ಅದು ಇಲ್ಲಿಯೂ ಇಲ್ಲ ಅಂಥದ್ದು ವೈಶಿಷ್ಟ್ಯವನ್ನು ಮಹಾಭಾರತ ಪಡ್ಕೊಂಡಿದೆ. ಭಾರತವನ್ನು ಕರೆದು ಈ ವಾಕ್ಯವನ್ನು ಅದರ ಗರಿಮೆಯನ್ನು ಸಾಧಿಸಿ. ಮಹಾಭಾರತದಲ್ಲಿ ಸರ್ಗಗಳಿಂದ ಅಧ್ಯಾಯಗಳಿವೆ. ಇದರಲ್ಲಿ ಪದ್ಯದಂತೆ ಗದ್ಯವೂ ಉಂಟು. ಮಹಾಭಾರತ ಕಾಲ ಕ್ರಿಸ್ತಪೂರ್ವ 4,000ರಿಂದ ಕ್ರಿಸ್ತಪೂರ್ವ 3,000 ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ತದನಂತರದಲ್ಲಿ ಬರುವುದು ಕಾವ್ಯ ಪರಿಚಯ. ವಿಶ್ವ ಸಾಹಿತ್ಯದಲ್ಲಿ ಅಸಾಮಾನ್ಯ ಕೃತಿರತ್ನಗಳಿಂದ, ಅಪೂರ್ವ ಕಾವ್ಯ ಸೌಂದರ್ಯದಿಂದ, ಅಪ್ರತಿಮ ಶಬ್ದ ಸಂಪತ್ತಿನಿಂದಾಗಿ ಸಂಸ್ಕೃತ ಸಾಹಿತ್ಯಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. 100 ಮಂದಿ ಕವಿಗಳು, ನಾಟಕಕಾರರು ತುಂಬ ಮಂದಿ ಇದ್ದಾರೆ. ಇದನ್ನೆಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕಾವ್ಯವು ಒಂದು ಕಲೆ. ಕಾವ್ಯ ಅಂತ ಹೇಳೋದು ಒಂದು ಆರ್ಟ್. ಅದು ಶಾಸ್ತ್ರಕ್ಕಿಂತ ಭಿನ್ನ. ಬುದ್ಧಿಗ್ರಾಹ್ಯ ವಿಚಾರ ಪ್ರತಿಪಾದನೆಗೆ ಪ್ರಾಧಾನ್ಯ ಇದ್ದರೆ ಕಾವ್ಯದಲ್ಲಿ ನಾವು ನವೋನ್ಮೇಷದಿಂದ ಹೊರಹೊಮ್ಮುವ ಪ್ರತಿಭಾಪೂರ್ಣವಾದ ತಾಳಕ್ಕೆ ತಲುಪುವ ರಸಪ್ರವಾಹಕ್ಕೆ ಪ್ರಾಶಸ್ತ್ಯ. ಅಲ್ಲಿ ನಾವು ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡ್ತೀವಿ. ಪ್ರತಿಭಾಶಾಲಿಯಾದವನೇ ಕವಿ, ಅವನ ಕರ್ಮವೇ ಕಾವ್ಯ. ಶಾಸ್ತ್ರವನ್ನು ವಿದ್ಯಾವಂತರೆಲ್ಲರೂ ಅರಿಯಲು ಶಕ್ಯವಿದೆ. ಆದರೆ ಕಾವ್ಯದ ಸೌಂದರ್ಯವನ್ನು ಸಹೃದಯದ ರಸಿಕರು ಮಾತ್ರ ಸವಿಯರು. ಹೃದಯ ಬೇಕು, ಇಂಟ್ರೆಸ್ಟ್ ಬೇಕು. ಇಲ್ಲದಿದ್ದರೆ ಕಾವ್ಯ ನಮಗೆ ರುಚಿಸುವುದು ಬೋರಾಗ್ತದೆ. ಕಾವ್ಯ ಜಗತ್ತಿನಲ್ಲಿ ಕವಿಯೇ ಚಕ್ರವರ್ತಿ. ಏನಾಯಿತು? ಕಾವ್ಯ ಅನ್ನುವಂಥ ಒಂದು ಜಗತ್ತಿನಲ್ಲಿ ಕವಿಯೇ ಚಕ್ರವರ್ತಿ. ಅವನ ಇಮ್ಯಾಜಿನೇಷನೇ ಮೇನ್. ಅವನ ಪ್ರತಿಭೆಗೆ ಅನುಗುಣವಾಗಿ ಸ್ವತಂತ್ರವಾಗಿ ಹೇಗೆ ಬೇಕಾದರೂ ಕಾವ್ಯವನ್ನು ಸೃಷ್ಟಿ ಮಾಡಬಹುದು. ಅಪಾರೇ ಕಾವ್ಯ ಸಂಸಾರೇ ಕವಿರೇಕ ಪ್ರಜಾವೈ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತನೆ. ಅವನಿಗೆ ಹೇಗೆ ರುಚಿಸ್ತದೆ ಹಾಗೆ ಮಾಡ್ತಾನೆ. ಅಂತಹ ಪ್ರಜಾಪತಿ ಬ್ರಹ್ಮ ಅವನೇ
ಕ್ರಿಯೇಟರ್, ಕವಿಯೇ ಕ್ರಿಯೇಟರ್. ಕಾವ್ಯವನ್ನು ಶ್ರವ್ಯ ದೃಶ್ಯ ಎಂಬ ಎರಡು ಪ್ರಕಾರಗಳಲ್ಲಿ ಗುರುತಿಸಬಹುದು. ಏನು ಹೇಳ್ತಾ ಇದ್ದಾರೆ? ಕಾವ್ಯವನ್ನು ಎರಡು ರೀತಿಯಲ್ಲಿ ನೋಡಬಹುದು. ಕೇಳಿ ಅಥವಾ ಓದಿ ಆನಂದಿಸಲು ಯೋಗ್ಯವಾಗಿರುವುದು ಕಾವ್ಯಕ್ಕೆ ಶ್ರವ್ಯ ಅಂತ ಕರೀತಾರೆ. ನೋಡಲು ಹಾಗೂ ಅಭಿನಯಿಸಲು ಯೋಗ್ಯವಾದ ದೃಶ್ಯ ಅಂತ ಕರೀತಾರೆ. ಗದ್ಯ ಪದ್ಯ ಮತ್ತು ಗದ್ಯ ಪದ್ಯ ಮಿಶ್ರಿತವಾದ ಚಂಪು ಕಾವ್ಯ ಶ್ರವ್ಯವೆಂದು, ನಾಟಕವನ್ನು ದೃಶ್ಯ ಎಂದು ಗುರುತಿಸಲಾಗಿದೆ. ವೃತ್ತ ಬಂಧೋಂಚಿತಂ ಗದ್ಯಂ ಹೇಳಿದರೆ ಅಕ್ಷರಗಳು ಪಾದಗಳ ಸಂಖ್ಯೆಯ ನಿಮಕ್ಕೊಳಪಡದೇ ಇರುವಂಥದ್ದು, ಅದೇ ಗದ್ಯ. ಪದ್ಯಂ ತತ್ರ ಚತುಷ್ಟಯಂ, 4 ಪಾದಗಳುಳ್ಳ ಪದ್ಯಗಳೇ ಪದ್ಯ. ಗದ್ಯ ಪದ್ಯಮಯಂ ಕಾವ್ಯಂ ಚಂಪೂರಿತ್ಯಭಿಧೀಯತೆ. ಗದ್ಯ ಪದ್ಯಗಳೆರಡೂ ಒಳಗೊಂಡಂತಹ ಕಾವ್ಯ ಚಂಪು ಎಂದು ಕರೆಯಲ್ಪಟ್ಟಿದೆ. ದೃಶ್ಯಂ ತತ್ರ ಅಭಿನಯಂ ತತ್ರ ರೂಪಾರೋಪಾತ್ಮಂ ರೂಪಕಂ ರೂಪ್ಯತೆ ಅಭಿನಯ ನಿರೂಪ್ಯತೆ ಇತಿ ರೂಪಕಂ. ರೂಪಕ ಅಂದರೆ ನಾಟಕಗಳು. ಏನಾಗ್ತದೆ? ದೃಶ್ಯ ಇರಬೇಕು, ಅಲ್ಲಿ ಅಭಿನಯ ಯೋಗ್ಯವಾಗುವಂತಹ ಇರಬೇಕು. ರೂಪರೂಪೋತ್ತರ, ಅಲ್ಲಿ ಬೇರೆ ಬೇರೆ ದೃಶ್ಯಗಳು, ಬೇರೆ ಬೇರೆ ಪಾತ್ರಗಳಿರಬೇಕು. ಅಂತಹದ್ದೇ ರೂಪಕ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಕಾವ್ಯ ಶಬ್ದವು ಬಹಳ ವ್ಯಾಪಕವಾಗಿದೆ. ಎಲ್ಲದಕ್ಕೂ ಕಾವ್ಯ ಅಂತ ಕರೀತೀವಿ. ಪದ್ಯಕಾವ್ಯವು ಪ್ರಧಾನವಾಗಿ ಮಹಾಕಾವ್ಯ, ಖಂಡಕಾವ್ಯ ಅಂತ ಎರಡು ಬಗೆಯನ್ನು ನಾವು ಮಾಡ್ತೀವಿ. ಸರ್ಗಬಂಧೋ ಮಹಾಕಾವ್ಯಂ ತತ್ರೈಕೋ ನಾಯಕಸ್ಫುರಃ ಸದ್ವಂಶಃ ಕ್ಷತ್ರಿಯೋ ವಾಪಿ ಧೀರೋದಾತ್ತ ಗುಣಾನ್ವಿತಃ. ಏನಾಯಿತು? ಈಗ ಮಹಾಕಾವ್ಯ, ಖಂಡಕಾವ್ಯ. ಮಹಾಕಾವ್ಯದಲ್ಲಿ ಏನಾಗ್ತದೆ? ಸರ್ಗೋಬಂಧ, ಅದರಲ್ಲಿ ಸರ್ಗಗಳಿರಬೇಕು, ಸರ್ಗಗಳಿಂದ ಅನುಬಂಧಿತವಾದಂತಹ ಕಾವ್ಯ ಇರಬೇಕು. ಮಹಾಕಾವ್ಯ ಸ್ವಲ್ಪ ದೊಡ್ಡ ಕಾವ್ಯ, ಸಣ್ಣ ಸಣ್ಣ ಕಾವ್ಯ ಹೋಗುವ. ಅದರಲ್ಲಿ ಏನಾಗ್ತದೆ? ಏಕ ನಾಯಕ, ಒಂದೇ ನಾಯಕ, ಹೀರೋ ಒಬ್ಬನೇ ಇರಬೇಕು. ಸದ್ವಂಶ, ಅವನ ವಂಶ ಒಳ್ಳೆದಿರಬೇಕು. ಕ್ಷತ್ರಿಯ ವಂಶ ಇರಬೇಕು. ಆದ ನಂತರ ಧೀರೋದಾತ್ತ ಗುಣ ಇರಬೇಕು. ಧೀರೋದಾತ್ತ ಒಳ್ಳೆಯ ಗ್ರೇಟ್ ಕ್ವಾಲಿಟೀಸ್ ಇರಬೇಕು. ಅಂತಹ ಗುಣಗಳಿಂದ ಕೂಡಿದ ದೇವತೆ ಅಥವಾ ಕುಲೀನದ ಕ್ಷತ್ರಿಯನು ನಾಯಕನಾಗಿರಬೇಕು. ಶೃಂಗಾರ, ವೀರ ಅಥವಾ ಶಾಂತರಸಗಳಲ್ಲಿ ಒಂದು ಪ್ರಧಾನ ರಸ ಆಗಿರಬೇಕು. ಇದರಲ್ಲಿ 4 ಪುರುಷಾರ್ಥಗಳನ್ನು ಪ್ರಸ್ತಾಪಿಸಲಾಗಿದ್ದು ಅವುಗಳಲ್ಲಿ ಒಂದಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಪ್ರಕೃತಿ ಸಹಜವಾದ ಮನೋಹರವಾದ ಎಲ್ಲರನ್ನು ಮಂತ್ರಮುಗ್ಧಗೊಳಿಸುವ ಸಂಧ್ಯಾ ವರ್ಣನೆ, ಸೂರ್ಯೋದಯ, ಸೂರ್ಯಾಸ್ತ, ಪರ್ವತ, ವನ, ಬೇಟೆ, ಋತು, ಸಾಗರ ಮುಂತಾದವುಗಳ ವರ್ಣನೆಯ ಸಂಖ್ಯೆ 8ಕ್ಕಿಂತ ಹೆಚ್ಚಿರುತ್ತದೆ. ತುಂಬ ಕಡೆಯಲ್ಲಿ ಇಂತಹ ಕಾಡಿನ ವರ್ಣನೆ, ಅಂತರ ಬೇಟೆಯ ವರ್ಣನೆ, ಋತುವಿನ ವರ್ಣನೆ ಇದೆಲ್ಲ ಇರಬೇಕು ಅಂತ ಮಹಾಕಾವ್ಯದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅಂತಹ ಮಹಾಕಾವ್ಯಗಳು 5 ಅಂತ ತುಂಬ ಪ್ರಸಿದ್ಧ. ಪಂಚಮಹಾಕಾವ್ಯ, ಈ ಮಹಾಕಾವ್ಯಗಳ ಲಕ್ಷಣವನ್ನು ಹೊಂದಿದ 5 ಮಹಾಕಾವ್ಯಗಳು ಸಹೃದಯ ಸಂಸ್ಕೃತ ವಿದ್ವಾಂಸರ ಮೆಚ್ಚುಗೆ ಪಡೆದಿವೆ. ಅವುಗಳೆಂದರೆ ರಘುವಂಶ, ಕುಮಾರಸಂಭವ, ಕಿರಾತಾರ್ಜುನ್ಯ, ಶಿಶುಪಾಲವಧ, ನೈಷಧೀಯ ಚರಿತ್ರೆ. ಪಂಚಮಹಾಕಾವ್ಯಗಳಲ್ಲಿ ಅಗ್ರಸ್ಥಾನ ಪಡ್ಕೊಂಡದ್ದು ಯಾವುದು ಅಂತ ಹೇಳಿದ್ರೆ ರಘುವಂಶ. ರಾಮಾಯಣದಲ್ಲಿರುವ ಬರುವಂತಹ ಸೂರ್ಯ ವಂಶಜನ ಕಥೆಯನ್ನು ದಿಲೀಪನಿಂದ ಆರಂಭಿಸಿ 21ನೆಯ ರಾಜನಾದ ಅಗ್ನಿವರ್ಣನವರೆಗೂ 19 ಸರ್ಗಗಳಲ್ಲಿ ವಿವರಿಸಿ ರಘುವಂಶದ ರಾಜರ ಆದರ್ಶಗಳ ಲೋಕವನ್ನೇ ಕಾಳಿದಾಸನ ತಮ್ಮ ಮುಂದೆ ತಂದಿಟ್ಟಿದ್ದಾರೆ. ಯಾರು ಬರೆದದ್ದು ರಘುವಂಶ? ಕಾಳಿದಾಸ. ಕುಮಾರಸಂಭವ ಶಿವಸ್ಕಾಂದ ಬ್ರಹ್ಮ ಪುರಾಣಗಳ ಕಥಾವಸ್ತುವನ್ನು ಆಶ್ರಯಿಸಿ ರಚಿತವಾದ ಕುಮಾರಸಂಭವದಲ್ಲಿ 17 ಸರ್ಗಗಳಿವೆ. ಕುಮಾರಸಂಭವ ವಸ್ತು ಶಿವಪಾರ್ವತಿಯರ ಸಂಯೋಗದಿಂದ ಜನಿಸುವ ಕುಮಾರನಾದ ಷಣ್ಮುಖ, ಲೋಕಕಂಟಕನಾದ ತಾರಕಾಸುರನ ಸಂಹಾರ. ಇಲ್ಲಿ ಕವಿಯ ಕಥನ ಕಲೆಯ ಚಾತುರ್ಯವು ಸಹೃದಯ ಮನಸ್ಸನ್ನು ಸೆರೆ ಹಿಡಿಯುತ್ತದೆ. ಇದು ಸಹ ಕಾಳಿದಾಸ. ಕಿರಾತಾರ್ಜುನಿ ಮಹಾಭಾರತದ ವನಪರ್ವದಲ್ಲಿ ಪ್ರಸಿದ್ಧವಾಗಿರುವ ಭಾಗವನ್ನು ಆಶ್ರಯಿಸಿ ಭಾರವಿಯು ಕಿರಾತಾರ್ಜುನಿಯ ಮಹಾಕಾವ್ಯ. ಯಾರು ಬರೆದದ್ದು? ಭಾರವಿ. ಇದರಲ್ಲಿ 18 ಸರ್ಗಗಳಿವೆ. ಶಿವನಿಂದ ಪಾಶ್ವತಾಸ್ತ್ರವನ್ನು ಪಡೆಯುವನು ಅರ್ಜುನನ ತಪಸ್ಸಿಗೆ ಹೊರಡುವ ಸನ್ನಿವೇಶ ಇದರ ಹಿನ್ನೆಲೆ. ಅರ್ಜುನನ ತಪಸ್ ಸಾಧನೆ, ಕಿರಾತರೂಪಿ ಶಿವನೊಡನೆ ಯುದ್ಧ, ಪಾಶ್ವತಾಸ್ತ್ರ ಪ್ರಾಪ್ತಿ ಇದೇ ಕಾವ್ಯದ ಸಾರ. ತದನಂತರದಲ್ಲಿ ಬರುವಂಥ ಶಿಶುಪಾಲವಧಂ. 20 ಸರ್ಗದಲ್ಲಿ ನಿಬಂಧವಾದ ಶಿಶುಪಾಲವಧ ಮಹಾಕಾವ್ಯ ರಚಿಸಿದು ಮಾಘನ ಶಿಶುಪಾಲವಧ. ಯಾರು ರಚಿಸಿದು? ಮಾಘ. ಸಂಸ್ಕೃತ ವಿದ್ವತ್ ರಸಿಕರಿಗೆ ಆದರಣೀಯ ಕವಿಗಳಲ್ಲಿ ಅನ್ಯತಮನು.
ಯುಧಿಷ್ಠಿರನು ರಾಜಸೂಯಾಗದಲ್ಲಿ ಅಗ್ರಪುರಿ ಯಾರಿಗೆ ಸಲ್ಲಬೇಕು ಅಂತ ಜಿಜ್ಞಾಸೆಯಲ್ಲಿದ್ದಾಗ ಶ್ರೀಕೃಷ್ಣನ ಹೆಸರು ಪ್ರಮುಖವಾಗಿ ಕೇಳಿಬರುತ್ತದೆ. ಶಿಶುಪಾಲನು ಇದನ್ನು ಬಲವಾಗಿ ವಿರೋಧಿಸಿ ಕೊನೆಯಲ್ಲಿ ಶ್ರೀಕೃಷ್ಣನ ಚಕ್ರದಿಂದಲೇ ಹತನಾಗ್ತಾನೆ. ಇದು ಕಾವ್ಯದ ವಸ್ತುವಿನಲ್ಲಿ ಸ್ಟೋರಿ ಇರುವುದು. ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥಗೌರವಂ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋಗುಣ. ಏನಾಯಿತು? ಮಾಘನ ಶಿಶುಪಾಲ ವಧ. ಮಾಘ ತುಂಬ ಗ್ರೇಟ್ ಅಂತ ಅನಿಸ್ತಾನೆ. ಯಾಕೆ ಅಂತ ಹೇಳಿದರೆ, ನಾವು ಕಾಳಿದಾಸನ ತಗೊಂಡ್ರೆ ಅವನು ಉಪಮಾಲಂಕಾರ ಹೆಚ್ಚು ಬಳಸ್ಬೋದು. ನಂತರ ಕಿರಾತಾರ್ಜುನಿಯ ಬರೆದದ್ದು ಭಾರವಿ. ಭಾರವಿಯನ್ನು ತಗೊಂಡ್ರೆ ಭಾರವೇ ಅರ್ಥಗೌರವಂ, ಭಾರವೇ ಅರ್ಥಗೌರವಂ. ಅವನು ಅರ್ಥಕ್ಕೆ ಒಂದು ವೆರೈಟಿಯನ್ನು ತರುವುದರಲ್ಲಿ ತುಂಬ ಪರಿಣಿತ. ದಂಡಿನಃ ಪದಲಾಲಿತ್ಯ, ದಂಡಿ ಅಂತ ಒಬ್ಬ ಕವಿ ಇದ್ದಾನೆ. ಅವನು ಪದಲಾಲಿತ್ಯ, ಒಂದೇ ರೀತಿಯಾದಂಥ ಪದಗಳನ್ನು ಬಳಸಿ ಬೇರೆ ಬೇರೆ ಅರ್ಥವನ್ನು ತರುವಂಥದ್ದು ಅಂತಹ ಅವನು. ಆದರೆ ಈ ಮಾಘನಲ್ಲಿ ಈ ಮೂರೂ ಗುಣಗಳಿವೆ. ಮಾಘ ಏನು ಮಾಡ್ತಾನೆ? ಉಪಮಾಲಂಕಾರವನ್ನು ತರ್ತಾನೆ, ಅರ್ಥ ಗೌರವವನ್ನು ತರ್ತಾನೆ, ಪದ ಲಾಲಿತ್ಯವನ್ನು ತರ್ತಾನೆ. ಅಂತಹ ವಿಶೇಷವಾದ ವ್ಯಕ್ತಿ ಈ ಮಾಘ. ಆ ಮಾಘ ಬರೆದದ್ದೇ ಶಿಶುಪಾಲವಧಂ ಅನ್ನುವಂತಹ ಗ್ರಂಥ, ಮಹಾಕಾವ್ಯ. ನಂತರ ಕೊನೆಗೆ ಬರುವಂಥದ್ದು ನೈಷಧೀಯ ಚರಿತ. 5ನೇ ಮಹಾಕಾವ್ಯ ಬರುವಂಥದ್ದು ನೈಷಧೀಯ ಚರಿತ. ಸಂಸ್ಕೃತ ಪರಂಪರೆಯಲ್ಲಿ ಶ್ರೀಹರ್ಷ ಪ್ರಣೀತವಾದದ್ದು ನೈಷಧೀಯ ಚರಿತ, ಹರ್ಷನ್ ಬರೆದಂಥದ್ದು. ಇದರಲ್ಲಿ 22 ಸರ್ಗಗಳಿವೆ. ಮಹಾಭಾರತದ ನಳೋಪಾಖ್ಯಾನವನ್ನು ಆಧರಿಸಿ ನಳ ದಮಯಂತಿಯರ ಕಥೆ ಈ ಕಾವ್ಯದ ಮುಖ್ಯ ಕಥಾವಸ್ತು. ಮಹಾಕಾವ್ಯ ಅಂದರೆ ಸಂಸ್ಕೃತ ಪಂಡಿತರಿಗೆ ಪ್ರಾಣ. ನೈಷಧಂ ವಿದ್ವದೌಷಧಂ. ಈ ಮಹಾಕಾವ್ಯಗಳೆಲ್ಲ ಕವಿ ಅನಿಸ್ಕೊಂಡು, ಅಂದರೆ ಕಾವ್ಯ ಬರೀಲಿಕ್ಕೆ ಇಂಟ್ರೆಸ್ಟ್ ಇರುವವರಿಗೆ ತುಂಬ ಇಷ್ಟ. ಅಂದರೆ ಆ ಮಹಾಕಾವ್ಯ ಸ್ವಲ್ಪ ದೊಡ್ಡದಿರ್ತದೆ, ಅದರಲ್ಲಿ ಬೇರೆ ಬೇರೆ ವೆರೈಟಿ ಇರ್ತದೆ, ಓದಲಿಕ್ಕೆ ಒಂದು ವಿಶೇಷವಾದಂತಹ ಸಂತೋಷ. ಐತಿಹಾಸಿಕ ಕಾವ್ಯಗಳು: ಪದ್ಮಗುಪ್ತನ ನವಸಾಹಸಾಂಕ ಚರಿತ, ಬಿಲ್ಲಣನ ವಿಕ್ರಮಾಂಕ ದೇವಚರಿತ, ಕಲ್ಲಣನ ರಾಜತರಂಗಿಣಿ, ಹೇಮಚಂದ್ರನ ಕುಮಾರ ಪಾಲಚರಿತ, ರಾಜನಾಥನ ಸಾಳ್ವಾಭ್ಯುದಯ, ಗಂಗಾದೇವಿಯ ಮಧುರಾಭ್ಯುದಯ, ಹೀಗೆ ಅನೇಕ ಐತಿಹಾಸಿಕ ಕಾವ್ಯಗಳನ್ನು ರಚಿಸಿದ್ದಾರೆ. ವೃತ್ತ ಬಂಧೋಚಿತಂ ಕಾವ್ಯಂ ಗದ್ಯ ಕಾವ್ಯಂ. ಅದರಿಂದ ಉಚ್ಚಿಸಲ್ಪಟ್ಟದ್ದು, ಅಂದರೆ ಅದಿಲ್ಲದೇ ಇಲ್ಲ. ಛಂದಸ್ಸು ಮುಕ್ತವಾಗುವುದು, ಛಂದಸ್ಸಿಲ್ಲ, ಮನದ ಭಾವ ನೇರವಾಗಿ ಪ್ರಕಾಶಿಸುತ್ತೆ ಗದ್ಯ ಕಾವ್ಯ. ಆಖ್ಯಾಯಿಕ ಕಥಾ ಅಂತ ಹೇಳುವುದು 2 ವಿಭಾಗ. ಆಖ್ಯಾಯಿಕೆ ಇತಿಹಾಸ ಘಟನೆ ಮೊದಲಾದಂತಹ ವಾಸವದತ್ತ, ಹರ್ಷಚರಿತೆ, ಕಾದಂಬರಿ, ದಶಕುಮಾರ ಚರಿತೆ, ಇವೆಲ್ಲ ಪ್ರಸಿದ್ಧವಾದಂತಹ ಗದ್ಯ ಕಾವ್ಯಗಳು. ಇಲ್ಲಿ ನಾವೇನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸುಬಂಧುವಿನ ವಾಸವದತ್ತ. ಸುಬಂಧುವಿನ ವಾಸವದತ್ತ ಇದು ಪುಸ್ತಕದ ಹೆಸರು, ಇದು ಕವಿಯ ಹೆಸರು. ಅಂದರೆ ಕೊನೆಗೆ ನಾವು ಒಂದು ಪಟ್ಟಿ ಮಾಡಲಿಕ್ಕೆ ಪುಸ್ತಕದ ಹೆಸರು ಮತ್ತು ಕವಿಗಳ ಹೆಸರು ಅಲ್ಲಿ ನಾವು ಈ ರೀತಿಯಾಗಿ ಬರೀಬೇಕಾಗುತ್ತೆ. ಗದ್ಯ ಪದ್ಯಗಳೆರಡರ ಉತ್ತಮ ಗುಣಗಳನ್ನು ಶ್ರವ್ಯ ಕಾವ್ಯದ ಏಕಕೃತಿಯಲ್ಲಿ ಸಮನ್ವಯಗೊಳಿಸಿ ಸಾಹಿತ್ಯದ ನವೀನ ಮಾರ್ಗವೇ ಚಂಪು. ದಂಡಿಯು ತನ್ನ ಕಾವ್ಯಾದರ್ಶದಲ್ಲಿ ಗದ್ಯ ಪದ್ಯವೈ ಕಾಚಿದ ಚಂಪು ರೀತಿಯ ಬಿರಿಯತೆ ಅಂತ ಹೇಳಿದ್ದಾರೆ. ಗದ್ಯ ಪದ್ಯಗಳ ಮಿಶ್ರಣದ ಕಾವ್ಯ ಪ್ರಕಾರವನ್ನು ಚಂಪು ಕಾವ್ಯ ಅಂತ ಹೇಳ್ತಾರೆ. ನಳಚಂಪು, ಯಶಸ್ತಿಲಕ ಚಂಪು, ಚಂಪು ರಾಮಾಯಣ, ಚಂಪು ಭಾರತ, ಇದೆಲ್ಲ ತುಂಬ ಪ್ರಸಿದ್ಧವಾದದ್ದು ಆಗಿದೆ. ತದನಂತರದಲ್ಲಿ ಬರುವುದೇ ಕಾವ್ಯ ಸಾಹಿತ್ಯ ಅಥವಾ ಕಥಾ ಸಾಹಿತ್ಯ. ಕಥಾಯಾಂ ಸರಸಾ ವಸ್ತು, ಸ್ವಾರಸ್ಯವೇ ಕಥೆಯ ಮುಖ್ಯ ವಸ್ತು, ಜೀವ. ಇದೆಂತಂದರೆ ಅನೇಕ ಸಹಸ್ರ ವರ್ಷಗಳಿಂದಲೂ ಈ ಕಥೆಯಿಂದ ನಮ್ಮ ಭಾರತದಲ್ಲಿದೆ. ಈ ಭಾರತವೇ ಮುಖ್ಯವಾದ ಕಥೆಯಿಂದ ಸ್ಟಾರ್ಟ್ ಆಗ್ತದೆ. ಭಾರತ ವಿಶ್ವಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಕಥೆ. ಕಥೆಗಳ ಮೂಲಕ ಶಿಕ್ಷಣ ಭಾರತ ವೈಶಿಷ್ಟ್ಯ. ವೇದಗಳ ಕಾಲದಿಂದಲೂ ಕಥೆಗಳು ಪ್ರಚಲಿತದಲ್ಲಿ ಇತ್ತು. ಕಥೆಗಳ ಮೂಲಕ ನೀತಿ ಮತ್ತು ಧರ್ಮವನ್ನು ಬೋಧಿಸುವುದು ಇವುಗಳ ಉದ್ದೇಶ. ಪಂಚತಂತ್ರ ಹಿತೋಪದೇಶಗಳಲ್ಲಿ ಕಥಾ ಸಂವಿಧಾನ ಲೋಕ ಪ್ರಸಿದ್ಧವಾಗಿದೆ. ಹೀಗೆ ಕುತೂಹಲವನ್ನು ಕೆರಳಿಸಿ ಮನೋರಂಜನೆಯನ್ನು ನೀಡಿ ಅದರ ಜೊತೆಗೆ ನೀತಿ, ಆಚಾರ, ಧರ್ಮ ಇವುಗಳನ್ನೆಲ್ಲ ಕೊಡುವಂತಹ ಒಂದು ವಿಧಾನವೇ ಕಥೆ ಹೇಳುವುದು. ರಂಜನೆಯಲ್ಲಿ ಜೀವನ ವಿಧಾನವನ್ನು, ಮೌಲ್ಯಗಳನ್ನು ಮನಗಾಣಿಸುವ ಕಥನ ಕಲೆಯ ಭವ್ಯ ಪ್ರಭಾವಶಾಲಿ ಗುಣಾಢ್ಯನ ಬೃಹತ್ಕತೆ, ವಿಷ್ಣು ಶರ್ಮನ ಪಂಚತಂತ್ರ, ನಾರಾಯಣನ ಹಿತೋಪದೇಶ, ಸೋಮದೇವನ ಕಥಾಸಹಸ್ರ ಮೊದಲಾದವುಗಳ ಕಥಾ ಸಾಹಿತ್ಯ ವಿಪುಲವಿದೆ. ಇದನ್ನು ನಾವು ಕೊನೆಗೆ ಬರೀಲಿಕ್ಕೆ ಇದೆ. ತದನಂತರದಲ್ಲಿ ಬರುವಂಥದ್ದೇ ಸ್ತೋತ್ರ ಸಾಹಿತ್ಯ, ದೇವರನ್ನು ಸ್ಮರಿಸುವಂಥದ್ದು. ಯಾವುದೆಲ್ಲ ಪ್ರಾರ್ಥನಾ ಎಂದರೆ ಪ್ರಕರ್ಷವಾದ ವಿಶಿಷ್ಟವಾದ ವಿಧಿ.
ಇಂತಹ ಪ್ರಾರ್ಥನೆ ಕೊಡುವಂತೆ ಸ್ತೋತ್ರ ಸಾಹಿತ್ಯ ಎಲ್ಲ ಸಾರ್ವಜನಿಕರ ಅನುಭವಿಗಳು ಕೂಲಿ ಕೃಷ್ಣ ಮಹಿಮೆಯನ್ನು ಅಲ್ಲಿ ಬೋಧಿಸಿದ್ದಾರೆ, ಪ್ರಾರ್ಥನೆಯನ್ನು ಸುಲಭವಾಗಿ ಮಾಡಿ. ಇಲ್ಲಿ ಪುಷ್ಪದಂತನ ಶಿವಮಹಿಮ್ನಾ ಸ್ತೋತ್ರ, ಶಂಕರಾಚಾರ್ಯರ ಸೌಂದರ್ಯ ಲಹರಿ, ಕುಲಶೇಖರನ ಮುಕುಂದಮಾಲ, ಲೀಲಾಶ್ವನ ಕೃಷ್ಣಾಮೃತ, ವೇದಾಂತ ಮಹೇಶ್ವರ ವರದರಾಜ ಪಂಚಾಶತ, ವೆಂಕಟಾಧ್ವರಿಯ ಲಕ್ಷ್ಮೀ ಸಹಸ್ರ, ಅಪ್ಪಯ್ಯ ದೀಕ್ಷಿತರ ವರದರಾಜ ಸ್ತವ, ನಾರಾಯಣ ನಾರಾಯಣೀಯ, ಜಗನ್ನಾಥ ಪಂಡಿತನ ಪಂಚಲಹರಿ, ಇದೆಲ್ಲ ತುಂಬ ಪ್ರಸಿದ್ಧವಾಗಿದೆ. ತದನಂತರದಲ್ಲಿ ಬರುವಂಥದ್ದೇ ಸುಭಾಷಿತಗಳು. ನಮಗೆ ಎಲ್ಲರಿಗೂ ತಿಳಿದಿರುವಂಥದ್ದು ಒಳ್ಳೆಯ ಮಾತುಗಳು, ಸುಭಾಷಿತಗಳು. ಎಲ್ಲ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿಕೊಂಡು ಬರುವಂಥದ್ದು ಸುಭಾಷಿತ ಅಲ್ವಾ. ಈ ಸುಭಾಷಿತ ಅಂತ ಹೇಳಿದ್ರೆ ಏನು? ದ್ರಾಕ್ಷಾನ್ನ ಹೀರಾಜಾತ ಶರ್ಕರಾ ಚಾಶ್ಮಿಲಾಂಗತ ಸುಭಾಷಿತ ರಸಸ್ಯಾಗ್ರೇ ಸುಧಾ ಗೀತಾದಿ. ಏನಾಯಿತು? ದ್ರಾಕ್ಷಾರಸವು ಕೂಡ ಅದರ ರುಚಿ ಹೋಯಿತು. ಯಾವಾಗ ಈ ಸುಭಾಷಿತ ರುಚಿಯನ್ನು ನೋಡಿದಾಗ ದ್ರಾಕ್ಷಾರಸ ರುಚಿ ಇಲ್ಲ, ಸಕ್ಕರೆಯೂ ರುಚಿ ಇಲ್ಲ, ಸುಧಾ ಅಮೃತವೂ ಕೂಡ ರುಚಿ ಇಲ್ಲ. ಅಷ್ಟು ರುಚಿಸುವಂಥದ್ದು, ಅಷ್ಟು ಒಳ್ಳೆಯ ವಸ್ತು ಯಾವುದು ಅಂತ ಹೇಳಿದರೆ ಸುಭಾಷಿತ. ಈ ಶ್ಲೋಕವನ್ನು ಸುಭಾಷಿತ ಮಹಾತ್ಮನು ತಿಳಿಸಲಾಗಿದೆ. ಸುಭಾಷಿತ ಸಂದರ್ಭದಲ್ಲಿ ರಾಜಶೇಖರನ ಸೂಕ್ತಿ ಮೌಖಿಕಾರಿ, ಕವಿ ಪುಸ್ತಕ, ಸಾಯಣಾಚಾರ್ಯ ಸುಭಾಷಿತ ಸುಧಾನೆ, ಶ್ರೀಧರದಾಸನ ಸದುಕ್ತಿ ಕರ್ನಾಟಕ, ಶಾರ್ಲಧರನ ಶಾರ್ಲಧರ ಪದ್ಧತಿ, ವೇದಾಂತ ದೇಶಿಕರ ಸುಭಾಷಿತ ನೀತಿ, ಬಸವ ಭೂಪಾಲನ ಸುಭಾಷಿತ ಸುಗಮ, ಎನ್.ಆರ್. ಆಚಾರ್ಯವರ ಸಂಭಾಷಿಸಲ್ಪಟ್ಟ ಸುಭಾಷಿತ ಭಂಡಾರ, ಇದೆಲ್ಲ ಮುಖ್ಯವಾಗಿದೆ. ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆದರೂ ಯಾವುದು ಅಂತ ಹೇಳಿದ್ರೆ ಭರ್ತೃಹರಿಯ ಸುಭಾಷಿತ ತ್ರಿಶತಿ ನಾಟಕಗಳನ್ನು ಹೇಳ್ತಾ ಇದ್ದಾರೆ. ಸಂಸ್ಕೃತ ಸಾಹಿತ್ಯ ನಾಟಕಗಳನ್ನು ರೂಪ್ಯತೆ ಅಭಿನಯೇ ನಿರೂಪ್ಯತೆ ರೂಪಕ, ನಾಟಕಕ್ಕೆ ರೂಪಕ ಅಂತ ಹೇಳ್ತಾರೆ. ಅದನ್ನು ರೂಪಿಸ್ತಾರೆ, ಅಭಿನಯಿಸ್ತಾರೆ, ಅದೇ ರೂಪಕ. ಸಾಮಾನ್ಯವಾಗಿ ಸಂಸ್ಕೃತ ನಾಟಕಗಳು ಸುಖಾಂತರಿಯೇ ಆಗುತ್ತೆ, ಹ್ಯಾಪಿ ಎಂಡಿಂಗ್, ಅದು ತುಂಬ ಮುಖ್ಯ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಸಮ್ಮಿಶ್ರಣ ವೈಶಿಷ್ಟ್ಯ. ಇಲ್ಲಿ ನಾಟಕಗಳಲ್ಲಿ ನಾವು ಪ್ರಾಕೃತ ಭಾಷೆಯನ್ನು ಮತ್ತು ಬೇರೆ ಭಾಷೆಗಳನ್ನು ಮಿಕ್ಸ್ ಆಗಿರೋದನ್ನು ನೋಡೋದು. ಸಮಾಜದ ವ್ಯವಹಾರಗಳನ್ನೆಲ್ಲರೂ ನಾಟಕ ರಚಿಸಲ್ಪಡ್ತದೆ. ನಾಟಕವು ವಿವಿಧ ಅಭಿರುಚಿಗಳ ಜನರಿಗೆ ಸಮಾನವಾಗಿ ಮನರಂಜನೆ ಇರುತ್ತದೆ ಎನ್ನುವ ಕಾಳಿದಾಸನ ಮಾತು ಸತ್ಯವಾಗಿದೆ. ನಾಟ್ಯಂ ಭಿನ್ನರುಚಿಯೇ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧ. ದಟ್ ಮೀನ್ಸ್ ಆಲ್ ಎಲ್ಲ ರೀತಿಯ ಜನರಿಗೂ ಈ ನಾಟಕಗಳನ್ನು ರಚಿಸುತ್ತದೆ. ಭಾರತೀಯ ನಾಟಕದ ಎಡೆಗೂ ಅದಕ್ಕೆ ನಾವು ಸಿನಿಮಾ ಮೂವೀಸ್ ನಾವು ನೋಡ್ತೇವೆ. ಯಾಕೆಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಅಲ್ಲಿ ಎಲ್ಲರಿಗೂ ರುಚಿಯಾಗ್ತದೆ, ಬೇರೆ ಬೇರೆ ವೆರೈಟಿಗಳಿರ್ತದೆ, ಅದಕ್ಕೆ ರುಚಿಯಾಗ್ತದೆ. ಭಾರತೀಯ ನಾಟಕದ ಎಡೆಗೂ ಹಿಂದೂಗಳ ಹರಿಸಿದೆ ಭಾಸ, ಕಾಳಿದಾಸ, ಶೂದ್ರಕ, ಭೌತುಕಿ ಮುಂತಾದ ಉಜ್ವಲ ಕವಿರತ್ನಗಳನ್ನು ನಾವು ಈಗ ಮೊದಲಿಗೆ ಬರುವಂಥವನ್ನೇ ಭಾಸ. ಯಾಕೆ ಭಾಸ ಅಂತ ಬರ್ತೀನಿ ಅಂತ ಹೇಳ್ತಾರೆ. ಕಾಳಿದಾಸನ ಪೂರ್ವಿಕರ ನಾಟಕಗಳಲ್ಲಿ ಭಾಸನ ಪ್ರಸಿದ್ಧ. ಯಾಕೆ? ಕಾಳಿದಾಸನೇ ಅವನ ನಾಟಕಗಳನ್ನು ಹೇಳಿದ್ದಾನೆ, ಭಾಸ ಹೀಗೆ ಮಾಡಿ, ಭಾಸ ಹೀಗೆ ಮಾಡಿ, ಅತ್ಯಂತ ಜನಪ್ರಿಯವಾಗಿ ಸೂಚಿಸಿದ್ದಾನೆ. ಬಾಣನು ಸಹ ಸೂತ್ರಧಾರನ ನಾಟಕಗಳನ್ನು ಪ್ರಾರಂಭಿಸಿದ ಭಾಸನು ಭಾವಪೂತಿಗಳಿಗೆ ಕೂಡಿದ ಮತ್ತು ಪತಾಕ ಸ್ಥಾನಗಳಿಂದ ತನ್ನ ರೂಪಗಳ ಶೋಭೆಯನ್ನು ಹೆಚ್ಚಿಸಿ ಮಂದಿರಗಳಿಂದ ನಾಟಕಗಳಿಂದ ಕೀರ್ತಿಶಾಲಿಯಾಗಿ ಹೇಳಿದ್ದಾರೆ. ಆದ್ದರಿಂದ ಭಾಷಣೆ ಮೊದಲಿಗ 1912ರಲ್ಲಿ ಮಹೋಮನ್ ಗಣಪತಿ ಶಾಸ್ತ್ರಿಗಳು ಅವರು ಮೊದಲಿಗೆ ಭಾಸನ ಈ ನಾಟಕಗಳನ್ನು ಕಂಡುಹಿಡಿದರು. ಅಷ್ಟರವರೆಗೆ ಅದೊಂದು ಪರಕೀಯ ದಾಳಿಯಿಂದ ಅದೊಂದು ಲುಪ್ತವಾಗಿ ನನಗೆ ಸಿಗ್ತಾ ಇರಲಿಲ್ಲ ಭಾಸನ ನಾಟಕಗಳು. ನಂತರ ಈಗ ಸಿಕ್ಕಿತು. ಅನಂತಶಯನ ಗ್ರಂಥಮಾಲೆಯಲ್ಲಿ ಪ್ರಕಾಶಿಸಿದ ಭಾಸನ ನಾಟಕಗಳನ್ನು ಆಧರಿಸಿದ್ದಾರೆ. ಭಾಸನ 13 ನಾಟಕಗಳನ್ನು ರಚಿಸಿದ್ದು ಇವುಗಳ ರಚನಾ ಶೈಲಿ, ಪಾತ್ರ ರಚನಾ ಕೌಶಲ, ವಸ್ತುವಿನ ಆಯ್ಕೆ, ಸಂಭಾಷಣೆ ಇವೆಲ್ಲ ಸಾರ್ವಕಾಲಿಕ ಸತ್ಯವಾಗಿ ಅಂಶಗಳ ಒಂದು ಉತ್ತಮ ನಾಟಕ ಅಂತ ಹೇಳಬಹುದು. ನಂತರ ಕಾಳಿದಾಸ ವಿರಾಮಸಾರ, ಕಾಳಿದಾಸ ಸರಸ್ವತಿ, ಚತುರ್ಮುಖೋ ಅಥವಾ ಸಾಕ್ಷಾತ್ ವಿದುರ್ನಂದಿಯೋಂದು ಮಾನುಷ, ವರಕವಿ ಗುರು ಅಂತ ಹೇಳಿ ಶ್ಲಾಘನೆ ಪಾತ್ರವನ್ನು ಅಮರ ಕೃತಿ ರಚಿಸಿದ ಸಂಸ್ಕೃತ ಸಾಹಿತ್ಯಕ್ಕೆ ಶಾಶ್ವತ ಕೀರ್ತಿಯನ್ನು ಕೊಟ್ಟವನು ಈ ಕಾಳಿದಾಸ. ಕಾಳಿದಾಸನು ಸಂಸ್ಕೃತ ಕಾವ್ಯದ ಅತ್ಯುನ್ನತ ಶಿಖರ. ಅವನಿಗೆ ಕೈ ಮುಗಿಯದ ಕವಿ ಇಲ್ಲ, ಮೆಚ್ಚದ ವಿಮರ್ಶಕರಿಲ್ಲ, ಅವನ ಹೆಸರನ್ನು ಸ್ಮರಿಸಿದ ಭಾರತೀಯನಿಲ್ಲ. ಅವನ ಕಲ್ಪನಾ ಶಕ್ತಿ ಉದಗ್ರ ಸಮಗ್ರ, ಅವನ ಕಾವ್ಯ ದೃಷ್ಟಿ ಅಭಿರಾಮನು ಹೌದು. ಅಂತಹ ಕಾಳಿದಾಸ ಉಪಮಾ ಕಾಳಿದಾಸ ಅಂತ ಒಂದು ಪ್ರಸಿದ್ಧಿಯನ್ನು ಪಾಡಿದ್ದಾನೆ. ತದನಂತರದಲ್ಲಿ ಅವನ 7 ಕೃತಿಗಳನ್ನು ನೋಡೋದು. 2 ಮಹಾಕಾವ್ಯ ರಘುವಂಶ ಮಾನಸ, 2 ಖಂಡಕಾವ್ಯ ಬೇಗವಿದ್ದರು ಸಂಹಾರ,
ಮೂರು ನಾಟಕ, ಮಾಲವಿಕಾ ಅಂತ ವಿಕ್ರಮ ಋಷಿಯ ಶೂದ್ರಕ ಅಂತ ಹೇಳುವ ಇನ್ನೊಬ್ಬ ಕವಿ. ಅವನು ನಾಟಕಗಳನ್ನು ಮೃಚ್ಛಕಟಿಕ ಅಂತ ಹೇಳುವಂತಹ ನಾಟಕದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಚಾರುದತ್ತ ವಸಂತ ಸೇನರೇ ಅದರ ಮುಖ್ಯ ಅಭಿನಯ ಪಾತ್ರಗಳು. ನಿರ್ವ್ಯಾಜ ಪ್ರೇಮ, ಆರ್ಯಕನ ರಾಜ್ಯ ಪ್ರಾಪ್ತಿ ಇವೆರಡು ಪ್ರಕರಣ ಪ್ರಮುಖ ಅಂಶ. ಕವಿಯು ಆಗಿನ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಸುಂದರವಾಗಿ ಸರಳ ಶೈಲಿಯಲ್ಲಿ ಶೃಂಗಾರ ರಸ ಇದನ್ನು ಪ್ರಧಾನ ರಸವನ್ನು ಆಗಿಸಿಕೊಂಡು ಚಿತ್ರಿಸಿದ್ದಾನೆ. ನಂತರ ಬರುವುದು ಭವಭೂತಿ. ಮಹಾವೀರ ಚರಿತ್ರೆ ಉತ್ತರಾಂಚಲೇ ಮಾನವರು ಈ ಮಾಧವ ಅನ್ನುವಂತಹ ನಾಟಕವನ್ನು ಬರೆದಿದ್ದಾನೆ. ತದನಂತರದಲ್ಲಿ ಬರುವಂಥದ್ದೇ ಇತಿಹಾಸಕಾರಿ ಸಂತಸ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಇವನು ತುಂಬ ಉತ್ತರಾಂಚಲತೆಯನ್ನು ತುಂಬ ಪ್ರಸಿದ್ಧಿಯಾಗಿದೆ. ಅಂದರೆ ಅಷ್ಟು ವಿಶೇಷ ರೀತಿಯಲ್ಲಿ ಅವನು ರಚಿಸಿದ್ದಾನೆ. ಆದರೆ ಉತ್ತರೇ ರಾಮಚಂದ್ರನಿಗೆ ಭಾವಭೂತಿ ವಿಶೇಷತೆ. ಉತ್ತರಾಮಚಂದ್ರದಲ್ಲೇ ಭಾವಭೂತಿ ತುಂಬ ವಿಶೇಷವನ್ನು ಪಡ್ಕೊಂಡಿದ್ದಾನೆ, ವಿಶೇಷ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಅನೇಕ ನಾಟಕಗಳನ್ನು ಪ್ರದರ್ಶಿಸಿದ ಇಂದಿನವರೆಗೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಲ್ಲಿಯವರೆಗೆ ವಿದ್ಯಾರ್ಥಿಗಳ ಅಭ್ಯಾಸಕ್ಕಾಗಿ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಸಂಸ್ಕೃತ ಸಾಹಿತ್ಯ ಪಕ್ಷಿನೋಟ, ಸಂಸ್ಕೃತ ಸಾಹಿತ್ಯ ಸಂಸ್ಕೃತ ಲಿಟ್ರೇಚರ್ ಅದರಲ್ಲಿ ಏನು ಮುಖ್ಯ ಮುಖ್ಯ ಅಂಶಗಳನ್ನು ಈಗ ಗೊತ್ತಾಗಲಿ ಅಂತ ನಾವು ಇಷ್ಟವಾಗಿ ಕೊಟ್ಟಿದ್ದೇವೆ. ಇಷ್ಟೆಲ್ಲ ಅಧ್ಯಯನ ಮಾಡಿದ ನಂತರ ಇದರಿಂದ ಕ್ವಶನ್ಗಳು ಬರ್ತವೆ, ಪ್ರಶ್ನೆಗಳು ಬರ್ತವೆ. ಹೇಗೆ ಕ್ವಶನ್ ಬರ್ತದೆ ಅದನ್ನು ನಾವೀಗ ನೋಡೋಣ. ಭೂಮಿಕಾ ಭಾವಂ ಆಶ್ರಿತ್ಯಾಗಿ ನಾವು ದೇಶಾಂ ಕವಿತಾಂ ಚ ಆಗಿ ಸಂಸ್ಕೃತ ಭಾಷೆಯ ಸಂಸ್ಕೃತ ಭಾಷೆಯಲ್ಲಿ ನೀವೊಂದು ಟೇಬಲ್ ಮಾಡಿ ಒಂದು ಸೈಡ್ ಎಲ್ಲ ಕವಿಗಳ ಹೆಸರು, ಆ ಕವಿಗಳ ಕೃತಿಗಳು ಅಂತ ಹೇಳಿದ್ರೆ ಅವರ ಗ್ರಂಥಗಳ ಹೆಸರು, ಇದನ್ನು ನೀವು ಮಾಡಿ. ಎರಡನೇ ದಶವಾಕ್ಯ ಸಂಸ್ಕೃತ ಭಾಷೆಯ, ಕನ್ನಡ ಭಾಷೆಯ, ಆಂಗ್ಲ ಭಾಷೆಯ ಉತ್ತರ 10 ವಾಕ್ಯಗಳಲ್ಲಿ ಸಂಸ್ಕೃತ ಅಥವಾ ಕನ್ನಡ ಭಾಷೆ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನೀವು ಇದಕ್ಕೊಂದು ಟಿಪ್ಪಣಿ ಬರೀಬೇಕು. ಏನು ಅಂತ ಬರೀಬೇಕು, ಒಂದು ಶಾರ್ಟ್ ನೋಟ್. ವೇದ ಅಂತ ಹೇಳಿದರೆ ನಾವು ನೋಡಿ ಅಂಥದ್ದನ್ನು 10 ವಾಕ್ಯದಲ್ಲಿ ಬರೀಬೇಕು. ಹೀಗೆ ನಾವು ಭೂಮಿಕಾ ಅನ್ನುವಂತಹ ಭಾಗವನ್ನು ಮುಗಿಸಿದ್ದೇವೆ. ಈಗ ಇಂಗ್ಲಿಷಲ್ಲಿ ಸ್ವಲ್ಪ ನೋಡೋಣ. ಭೂಮಿಕಾ. Vedas are the most ancient and highly respected treatises in India. Almost all the philosophers considered them as a trustworthy text of nature. That means there is a proof to everything. Yes? This word Veda is derived from the root Vida, which means the knowledge. Our ancient sages discovered then when words history was in the darkness. That's why see, it is a discovered. Yes, that is recognized. Yes, that is not created. That's why that is Apaurisheya we are going to call. So you know about that. Become Vyasa divided into 4 all those things. Rigveda is a prayer composed of different Vedas. Yajurveda gives importance to the sacrifice performance. They are in the prose form. Samveda is a group of hymns which are usually sung. The portion which consists of the materialistic ladies is Atharvaveda. The Vedas again have 4 divisions. Okay, so which and all will get? That is the Samhita. Okay, Samhita, then Brahmana, Aranyaka, and Upanishad. A group of mantras is a Samhita. The expansion of these mantras is Brahmana. The portion which is studied in the forest with the insightful meanings is Aranyaka. And finally, Upanishads are the last part of the Vedas that reveals the highest knowledge that Upanishad will explain next. The essential part of the Vedas is Upanishad. They are the last and first part of Vedas for which they have been designated as a Vedanta. They are the model root for all the Indian religious belief and school of philosophies. Upanishad Shabda derived by Upani, Upasarga Visharana Dhatu, Sadhatu, Pipa Pratyayo, the word Upanishad derived from the root, Shadul, which convey meaning of annoying, movement, and end with the 2 prefixes Upani and suffix quick. Some of the Upanishads are found in prose form, some in poetic and some in a book. It's the secret knowledge obtained under the guidance of the teacher, the present life valued in a unique method, along with sacrifice
pronouns and give their stress on non-violence, self-control, to be duty-oriented, etc. Same type of Veda will get some parts, Vedantas. That only we are getting Shiksha, Vyakarana, Chandra, Nirukta, Jyotish, Kalpa. These are the 6 limbs of the Vedas. Shiksha teaches the way of pronunciation. Vyakarana protects the meaning of the Veda. Letter measurement is Chandas. Nirukta is Vedic etymology. Jyotisha gives exact knowledge about the sun, moon, planets and stars with the help of mathematics. The school which elaborates Vedic ritual is a Kalpa. Then we come to the Puranas. Itihasa Purana Abhyam Vedam. So by using this Itihasa and Purana and all, we can be able to get the proper idea of Vedas. Okay, there are 8 important Puranas, namely Matsya Purana, Markandeya Purana, which starts with the Mama, Bhavishya Purana, Bhagavad Purana, Brahma Purana, Brahma Vaivarta Purana, and Brahmanda Purana. So, Bra 3 will be Vamana Purana, Varaha Purana, Vayu Purana, Vishnu Purana. B 4 will be. Then Agni Purana, A, Narada Purana, Na, Padma Purana, Pa, Linga Purana, Li, Garuda Purana, Ga, Kurma Purana, Ku, Skanda Purana, Ska, Anapalinga Puskani Purana, like that we are able to remember 18 very important Puranas. Then they are telling the features of the Puranas. Sardesha, Pratisardesha, Vansho, Manmantra, Vamshan, Charitam, Chaiva, Puranam, Panchalakshanam. Creation, expansion, destruction, different manus, major incidents in their tenures, different dynasties are the main features of Puranas. These should be they covered in each Puranas. Purana play a major role in many perspectives. It projects the value meaning easily to the people. Then we get the Ramayana, the first epic Ramayana. We know about this 24,000 shlokas and all there. It is very so killing wicked Ravana and Dharma's victory are the main matters of the present. So this is very simple, very easy one. Next we go Mahabharata. Mahabharata also we know how it is. Mahabharata is India's historic epics. It was written Vyasa Rishi. This is also Bharatam Panchama Veda. This is the 5th Veda they are calling because this is vast. 1 lakh shlokas are there. Okay, so all those we are getting in this Mahabharata. Next, introduction to Kavya. Kavya means poem. Sanskrit literature has a unique place today because of its unprecedented beauty of poetry, vocabulary, and valuable contribution by the various poets and scholars. Poetry is a skill and different from scriptures. There is only place for flow of creativity rather than intelligence. The talented man is called as a poet and his work is named as a poet. Aparo Kavisamhare Kavireka Prajapati. Prajapati, Kavi is a creator. Yes, Yathasmai Rojaneksham Tathedam Bhaivatame. Poet is alone and core of this world of literature. He has all the freedom to change this world as he wishes. The poetry is of 2 types, Drishya and Shravya. Drishya is enjoyed by watching and Shravya is enjoyed by reading and listening. Nataka is mainly a Drishya Kavya and Shravya includes Gadya, Padya and Chandra. Vritta Bandhoj Gadyam. Gadya is devoid of any rules. Padyam Tatra Chatushkayam. Padya will have rules and 4 lines in it. Gadya Padyam Mayam Kavyam Champu Yabhiyate. A blend of Gadya and Padya is called as a Champu. So like that we are getting the 2 varieties. Finally we get Sarta Bandhu. Kavya has vast meaning. Padya, Kavya and 2 types, Mahakavya and Khandakavya. Just now we saw in the Kalidasa snack. Mahakavya, Khandakavya. Sargabandhu, now we are talking about the Mahabharata. Sargabandhu, Mahakavya, Tatraiko, Nayakasraha, Sarvamsha, Chatriyo Vapi, Yodatta Gnanitaha. Yes,
Mahakavya's bondage with sargas. Sargas should be there. Chapter should be there. Brave and virtuous god or warrior will be the hero. One hero should be there. Yes. Tatraiko Nayaka, only one Nayaka. One, not like today's movies, 2-3 Nayakas, 2-3 heroes. One among 9 rasas will be the part. For Purushashta to be the present and one will be the given importance. Sunrise, sunset, mountains, forest, hunting, seasons, ocean, etc. should be the present. Those things should be described in that Mahakavya. 5 Mahakavyas are very different. One is Raghuvamsha of Kalidasa, Kumarasambhum of Kalidasa, Kiratagni of Bharavi, Shishupalabdam of Madha, Naishadhiya Charitam of Sriharsha. Okay, so see, when we think about this Pancha Mahakavya, that time they are using one word. That is, see, whenever we think about that Kalidasa, Upama Kalidasa, then when we think about Bharavi Artha Gaurav, giving more and more Artha. Then one more poet is there, Dandi. That Dandi is what we get Padaladityam, different variety words we use. Maghe Sati Trayogunaha. In the Magha, all 3 varieties are there. He used all. Upamas they used, then Arthagaurava used, and Padaladitya used. So Magha is a great person. Then Sriharsha's Naishadhiya Charitam. So all these are very important. There also, Naishadhiya Charita also, some people are talking about that Naishadam Vidvad Aushadam. It is like a medicine for the scholar person. It is that much top level creation. Yes, to understand that we should study more and more. Okay. Okay. Next, Aitihasika Mahakavyas. What will get? Navasahasanga Charita, Vikramanga Deva Charita, Rajatarangani, Kumarapala Charita, Salvabhyudaya, Madhura Vijaya. Then we get Gadya, Kavya, Champaka. What will get? Gadya has 2 divisions, Katha and Akhyaika. Katha is the fiction and Akhyaika is the history. Vasavadatta plus Saubandhu. And Banas, Kadambari and Harshajarita, Dandi, Sarashakumara, some examples for Gadya. Some examples, Nalachampu is all those we are getting. Nalachampu, Yashastilaka Champu, Champu Ramayana, Champu Bharata. Yes. Katha Sahityam. India is the motherland of stories. It's her unique contribution to the world. India educates through stories, story privilege from Vedic age. Teaching that is morals and dharma is the main motives. In this school of literature, even animals and birds take role, they are attendant educators. So here we are getting, okay, what we get? Gunadhyas, Brihatate, Vishnu Sharma's Panchatantra, Narayan Pandita's Pitopavesha, Somadevas Kathas Sagara. Yes? Okay, so by 1st century we see Panchatantra was translated into many languages in the world. So Stotra Sahitya, Stotra is a prayer. Yes, there also we are getting Shiva Mahimma Stotra of Pushpadanta, Saundarya of Shankaracharya, then Mukunda Mala of Sukashekara, Krishna Karnamrita of Leelashka, then Varadaraja of Panchashat of Vedanta Deshika, Lakshmi Sahasra of Venkatadhari, yes, Varadaraja Payadishika, Panchalarya of Jagannath. All poets' names is given next. Yes, book name is given first. Then we get Subhashitas. Everybody know about the Subhashitas, this is very easy one. Here also poet and they have given the book name. Okay, why I am telling this? Because at the end of this, they will ask one question. You have to list out all the poets and books in one table. Natakas are the usually called as Rupaka, Rupyate Abhinaya. So drama present theme on stage with the acting. Generally, Sanskrit drama end with the happiness. It is very important point. They are combined with Sanskrit and Prakrita. This is one
another language, old language. They all mostly respect the contemporary society. Natyam Bhinna Ruchi. Drama satisfy people of different taste and expectations. So that's why nowadays so many people like movies, because in movies like this points are there. Bhasa exactly long before Kalidasa, because Kalidasa himself quotes Bhasa in his dramas. Bhasa starts his dramas with the Sutradhara and often adds Prakta. In 1912, Mahaba Mohopadhyay Ganapati Shastri from Trivankur published 13 dramas of Bhasa in Anantashya publication. Till that, we didn't get the Bhashas. Kalidasa Vinamsanam Kalidasa Saraswati Chaturmukho Athamananye Vidurnanye Madhushaha. With titles such as Varakavi, Kavigula Kalidasa brought an everlasting fame to Sanskrit literature. He is the pinnacle of Sanskrit poetry. There is no one who does not salute him. There is no one who does not remember him. His power of imagination is unparalleled and always known. Upama Kalidasa is an example for his unique talent in his mind. His famous work, just now I told about Raghuvamsha Mahasambhava, is a Mahakavya. Meghadutarvamsa Khandakavya, Malavya Vikramoroshiya Abhijnana dramas. Shudraka, Nitchakatika, is the famous text of Shudraka, which belongs to Prakarana kind of drama. Unconditional love, Charvata and Vasantsena and Ayaka obtain his kingdom are the main features. Thus, the poet depicted the society in simple way. Bhavudi, the dramatic Bhavudi composed 3 dramas, namely Mahavira Charitam, Uttaramcharitam, Malati Madhava. He gave him self-introduction a little in Mahavira Charitam. Uttaramcharita is the best example for his talent. Uttaramcharita, Bhavudi, Vishishyate, he specialized in the Bhavudi. Kimartam Samskritam Adhyetavyam. Why we have to study Sanskrit? Some points are given. We are Indian, yes, in Indian culture. It is in Sanskrit we are getting scientific factors also, so that we have to study Sanskrit. Okay. Then we will get in each lesson small moral sentences. See, beginning I did Mangalam. Why? Because here they mention, see, without doing Mangala, that means without thinking or without remembering the Almighty, we should not start any work. So first we started with this Mangala. That only explained in this. Next, way we gave in this, Mandukya Upanishad, from that we have selected all those words. There we get the relationship between teacher and student, all those things they have mentioned. Then Adarsha Guna, see, Sri Rama is a model person. In Sri Rama, so many good qualities are there. Out of so many, some we studied, already we finished. So, like that, notes they have given. So, like this, we have completed the first introductory part, that is Bhumika. So, go through the Bhumika part, because you will get 5 mark questions. Okay, yes, that time I told about that. Yes, 5 mark questions you will get. Okay, that 5 marks questions is like this. Okay, yes, see, poet and his work we have to write, or else you have to write short note upon out of these any one. So 5 marks question you are going to get by this lesson. So prepare for that, do well, all the best. सर्वेभ्यः धन्यवादः।